ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ IAS ಪ್ರಸ್ತುತಪಡಿಸುವ ದ ಹಿಂದೂ ಎಡಿಟೋರಿಯಲ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾವು ಸೆಪ್ಟೆಂಬರ್ 6, 2021ರಲ್ಲಿ ಬಂದಂತಹ ಮುಖ್ಯವಾದ ಎಡಿಟೋರಿಯಲ್ ನ್ಯೂಸ್ಗಳನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ದ ಕೀ ಟು ರಿವೈಟಲೈಸಿಂಗ್ ಇಂಡಿಯಾಸ್ ರಿಸರ್ವೇಷನ್ ಸಿಸ್ಟಮ್. ಈ ಒಂದು ಆರ್ಟಿಕಲಲ್ಲಿ ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ಭಾರತದಲ್ಲಿ ರಿಸರ್ವೇಷನ್ಗೆ ಸಂಬಂಧಿತವಾಗಿ ಏನೆಲ್ಲ ಕಾನೂನು ಅಥವಾ ಸಿಸ್ಟಮನ್ನು ನಾವು ಜಾರಿಗೆ ತಂದಿದ್ದೀವೋ ಅದನ್ನು ಮತ್ತೆ ಮರುಕಳಿಸುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ರಿಸರ್ವೇಷನ್ಗೆ ಸಂಬಂಧಿಸಿದಂತೆ ಚರ್ಚೆ ಮುಖ್ಯವಾಗಿ ಏಕೆ ಶುರು ಆಯಿತು ಅನ್ನುವಂಥದ್ದನ್ನು ನೋಡಿದಾಗ ತಮಗೆಲ್ಲ ಗೊತ್ತು, ಬಿಹಾರದ ಒಂದಿಷ್ಟು ನಾಯಕರೆಲ್ಲ ಹೋಗಿ ಪ್ರಧಾನಮಂತ್ರಿಗಳಿಗೆ ಸೋಷೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ನ ಬಗ್ಗೆ ತಮ್ಮ ಒಂದು ರಿಕ್ವೆಸ್ಟನ್ನು ಕೊಟ್ಟಿದ್ದರು. ಆ ಒಂದು ನಿಟ್ಟಿನಲ್ಲೂ ಸಹ ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ಈ ಒಂದು ಸೋಷೋ ಎಕನಾಮಿಕ್ ಕಾಸ್ಟ್ ಬೇಸ್ಡ್ ಸೆನ್ಸಸ್ಸಿಗೆ ಸಂಬಂಧಿಸಿದಂತೆ ದೇಶದಲ್ಲಿ ಜಾಸ್ತಿ ಆಯಿತು. ತದನಂತರ ಇವಾಗ ನೀಟಲ್ಲಿ OBCಗೂ ರಿಸರ್ವೇಷನನ್ನು ಕೊಡ್ತು ಸರ್ಕಾರ. ಅದಕ್ಕೂ ಸಂಬಂಧಿಸಿದಂತೆ ರಾಜ್ಯಾದ್ಯಂತ ಅಥವಾ ದೇಶಾದ್ಯಂತ ರಿಸರ್ವೇಷನ್ ಸಂಬಂಧಿತ ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರುವಂತಹ ನಿಟ್ಟಿನಲ್ಲಿ ಇವತ್ತು ಈ ಆರ್ಟಿಕಲ್ನಲ್ಲಿ ನಾವು ಯಾಕೆ ಸೋಷೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ನ ಅವಶ್ಯಕತೆ ಇದೆ ಆ್ಯಂಡ್ ಇವತ್ತಿನ ಪರಿಸ್ಥಿತಿ ಏನಿದೆ, ಸೊ ದಟ್ ಮುಂದಿನ ರಿಫಾರ್ಮೇಷನಿಗೆ ಅಥವಾ ರಿಫಾರ್ಮೇಷನ್ ಮಾಡೋದಕ್ಕೆ ಈ ಒಂದು ಸರ್ವೆ ಯಾವ ರೀತಿ ಅನುಕೂಲವಾಗುತ್ತದೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲನ್ನು ನೋಡ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ಮುಖ್ಯವಾಗಿ GS ಪೇಪರ್ 2 ಸೋಷಿಯಲ್ ಜಸ್ಟಿಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ ಅನ್ನುವಂಥದ್ದನ್ನು ಸಹ ನೆನಪಿಟ್ಕೋಬೇಕು. ದೇಶ ಸ್ವತಂತ್ರವಾದ ನಂತರ ಮುಖ್ಯವಾಗಿ ನಮ್ಮ ಭಾರತ ದೇಶದ ಸಂವಿಧಾನವನ್ನು ಬರೆದಂತಹ ನಮ್ಮ ಕಾನ್ಸ್ಟಿಟ್ಯೂಷನಲ್ ಫೋರ್ ಫಾದರ್ಸ್ ಏನಿದ್ರು ಅವರು ಮುಖ್ಯವಾಗಿ ಅಫರ್ಮೇಟಿವ್ ಆ್ಯಕ್ಷನ್ ಪ್ಲ್ಯಾನ್, ಅಫರ್ಮೇಟಿವ್ ಅಂತಂದರೆ ಪಾಸಿಟಿವ್ ಅಂತ ಹೇಳಿ. ಪಾಸಿಟಿವ್ ನಿಟ್ಟಿನಲ್ಲಿ ಸಮಾಜವನ್ನು ಬದಲಾಯಿಸುವಂತಹ ನಿಟ್ಟಿನಲ್ಲಿ ಈ ಒಂದು ರಿಸರ್ವೇಷನ್ ಕಾರ್ಯಕ್ರಮವನ್ನು ಅಫರ್ಮೇಟಿವ್ ಆ್ಯಕ್ಷನ್ ಪ್ಲ್ಯಾನ್ನ ಅಡಿಯಲ್ಲಿ ಜಾರಿಗೆ ತರಲಾಗಿತ್ತು. ಇದರ ಅಡಿಯಲ್ಲಿ ಮುಖ್ಯವಾಗಿ ಸಮಾಜದಲ್ಲಿ ಇರುವಂತಹ ಇನ್ಜಸ್ಟಿಸನ್ನು ತೆಗೆದುಹಾಕುವಂಥದ್ದು ಆ್ಯಂಡ್ ಅಸಮಾನತೆ ಏನು ಸಮಾಜದಲ್ಲಿ ಬಹಳ ದೊಡ್ಡ ಮಟ್ಟದ ಸಮಸ್ಯೆ ಆಗಿನ ಸಮಯದಲ್ಲಿ ಕಾಣಿಸ್ಕೊಳ್ತಾ ಇತ್ತು, ಅದಕ್ಕೆ ಸಂಬಂಧಿಸಿದಂತೆ ಉತ್ತರವನ್ನು ಅಫರ್ಮೇಟಿವ್ ಆ್ಯಕ್ಷನ್ ಪ್ಲ್ಯಾನಲ್ಲೇ ಸರ್ಕಾರ ಹಾಗೂ ನಮ್ಮ ಸಂವಿಧಾನದ ಫೌಂಡಿಂಗ್ ಫೋರ್ ಫಾದರ್ಸ್ ಕಂಡುಕೊಂಡಿದ್ರು. ಇದು ಮಾಡಿದ್ದು ಮುಖ್ಯವಾಗಿ ಸಮಾಜದಲ್ಲಿ ಸಮಾನತೆ ಮತ್ತು ಈ ಪ್ರಿನ್ಸಿಪಲ್ ಆಫ್ ಜಸ್ಟಿಸನ್ನು ಎತ್ತಿ ಹಿಡಿಯೋದಕ್ಕೋಸ್ಕರ. ಬಟ್ ಆದರೂ ಸಹ ಇವತ್ತಿಗೆ 75 ವರ್ಷಗಳ ಸ್ವತಂತ್ರ ದಿನಾಚರಣೆಯ ಆಚರಣೆ ನಾವೇನು ಅಮೃತ್ ಮಹೋತ್ಸವ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವೋ ಇವುಗಳನ್ನು ನೋಡಿದಾಗಲೂ ಇವತ್ತು ಸಮಾಜದಲ್ಲಿ ಅಸಮಾನತೆ ಉಳ್ಕೊಂಡಿದೆಯಾ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಂಡಾಗ ಹೌದು, ಇವತ್ತಿಗೂ ಅಸಮಾನತೆ ಸಮಾಜದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಉಳ್ಕೊಂಡಿದೆ. ಆ ಒಂದು ನಿಟ್ಟಿನಲ್ಲಿ ಭಾರತದ ಪ್ರಜಾಪ್ರಭುತ್ವದಲ್ಲಿ ಅಸಮಾನತೆಗೆ ಸಂಬಂಧಿಸಿದಂತೆ ನಾವು ಸಕ್ಸಸ್ಸನ್ನು ಕಾಣಲು ಸಾಧ್ಯವಾಗಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ರಿಫಾರ್ಮೇಷನ್ನ ಅವಶ್ಯಕತೆ ತುಂಬ ದೊಡ್ಡ ಮಟ್ಟದಲ್ಲಿ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಒಂದಿಷ್ಟು ರಿಸರ್ವೇಷನ್ ಅನ್ನುವಂಥದ್ದು ರಾಜಕೀಯವಾಗಿ ಅಥವಾ ಸರ್ಕಾರದ ಒಂದಿಷ್ಟು ಅಂಗಗಳಾದಂತಹ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ರಿಸರ್ವೇಷನ್ ಪ್ರಾವಧಾನವನ್ನು ಮಾಡಲಾಗಿದೆ. ಆ ರಿಸರ್ವೇಷನ್ ಪ್ರಾವಧಾನ ಮುಖ್ಯವಾಗಿ ಸಮಾಜದಲ್ಲಿ ಇರುವಂತಹ ಒಂದಿಷ್ಟು ಹಿಂದುಳಿದ ಜನಾಂಗಕ್ಕೆ ಅನುಕೂಲ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಮಾಡಲಾಗಿದೆ. ಆದರೂ ಸಹ ಇವತ್ತಿಗೂ ಬಹಳಷ್ಟು ಸಾಮಾಜಿಕ ಅನಾಲಿಸಿಸ್ ಮಾಡಿದಾಗ ಒಂದಿಷ್ಟು ಸಮಾಜಗಳು ಇನ್ನೂ ಹಿಂದೆ ಉಳ್ಕೊಂಡಿರುವಂತಹ ಸಮಸ್ಯೆಯನ್ನು ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ಆ ಒಂದು ಸಮಾಜ ಯಾವ ಕಾರಣಕ್ಕೂ ಅಥವಾ ಯಾವುದೋ ಒಂದು ರೀಸನ್ಸಿಂದಾಗಿ ಪವರ್ ಶೇರಿಂಗಲ್ಲಾಗಿರಬಹುದು ಅಥವಾ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ನಲ್ಲಿ ನಮ್ಮ ಪ್ರಜಾಪ್ರಭುತ್ವದ ಸೆಟಪ್ಪಲ್ಲಿ ಇಲ್ಲದೆ ಇರುವಂಥದ್ದು ಒಂದು ದೊಡ್ಡ ಮಟ್ಟದಲ್ಲಿ ಹಿನ್ನಡತೆ ಆಗಿದೆ ಅನ್ನುವಂಥದ್ದು. ಈ ಒಂದು ಹಿನ್ನಡತೆಯನ್ನು ತೆಗೆದುಹಾಕೋದಕ್ಕೋಸ್ಕರ ಇವತ್ತು ಮತ್ತೆ ಸೋಷೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ನ ಬಗ್ಗೆ ಮಾತಾಡಲಾಗ್ತಿರುವಂಥದ್ದು. ಹಾಗಾದರೆ ಇವತ್ತಿನ ಕರೆಂಟ್ ಪಾಲಿಸಿಯಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇದ್ದಾವೆ ಅನ್ನುವಂಥದ್ದನ್ನು ಮಾತಾಡಿದಾಗ ಒಂದು ಇಷ್ಟು ಪಾಯಿಂಟ್ಸ್ಗಳು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮೊದಲನೇದು ಪ್ರಾಬ್ಲಮ್ ಆಫ್ ರೀಮಿಫಿಕೇಷನ್ ಅಂತ ಹೇಳ್ತಾ ಇರುವಂಥದ್ದು ಇಲ್ಲಿ ಲೇಖಕರು. ಸ್ಟೇಟ್ಮೆಂಟ್ಸು ಅಥವಾ ಒಂದಿಷ್ಟು ಪದಗಳನ್ನು ತಾವು ಮುಖ್ಯವಾಗಿ ಇಂಗ್ಲೀಷಲ್ಲೇ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಆನ್ಸರ್ಸ್ ಬರೆಯಬೇಕಾದ್ರೆ ತಾವು ಕನ್ನಡದಲ್ಲಿ ಬರೆಯುವಂತಹ ಸಂದರ್ಭದಲ್ಲಿ ಅದನ್ನು ವಿಶ್ಲೇಷಿಸಿ ಬರೀಬಹುದು. ಬಟ್ ಬೇಸಿಕ್ ಐಡಿಯಾಲಜಿ ಅಥವಾ ಡಾಕ್ಟ್ರಿನನ್ನು ಅರ್ಥೈಸ್ಕೊಂಡಾಗ ನಿಮ್ಮ ಆನ್ಸರ್ ಇನ್ನೂ ಹೆಚ್ಚಿಗೆ ಉತ್ತಮವಾದ ನಿಟ್ಟಿನಲ್ಲಿ ರೆಪ್ರೆಸೆಂಟ್ ಮಾಡೋದಕ್ಕೆ ಅನುಕೂಲವಾಗುತ್ತದೆ ಅನ್ನುವಂಥದ್ದು. ಕರೆಂಟ್ ಪ್ರಾಬ್ಲಮ್ ಆಫ್ ರೀಫಿಕೇಷನ್, REIFICATION ಅಂತ ಹೇಳ್ತಾ ಇದ್ದೀವಿ. ಏನಿದು ಪ್ರಾಬ್ಲಮ್ ಆಫ್ ರೀಫಿಕೇಷನ್? ಭಾರತದಲ್ಲಿ ಅಥವಾ ಕಾನ್ಸ್ಟಿಟ್ಯೂಷನಲ್ ಫೋರ್ ಫಾದರ್ ಸಮಾಜದಲ್ಲಿ ಇರುವಂತಹ ಅಸಮಾನತೆ ಮತ್ತು ಹಿಂದುಳಿತ ಏನು ಕಾಣ್ತಾ ಇದ್ವೋ ಅದನ್ನು ತೆಗೆದುಹಾಕುವಂತಹ ನಿಟ್ಟಿನಲ್ಲಿ ರಿಸರ್ವೇಷನ್ ಸಿಸ್ಟಮನ್ನು ತರಿತು. ಬಟ್ ಆ ರಿಸರ್ವೇಷನ್ ಸಿಸ್ಟಮು ಏನಕ್ಕಿದೆ ಅಥವಾ ಅದರಿಂದಾಗಿ ಮುಖ್ಯವಾಗಿ ಏನು ಉದ್ದೇಶವಿತ್ತಲ್ಲ ಅದು ನಿಜವಾಗಿ ಸಮರ್ಪಕವಾಗದೇ ಇರುವಂತಹ ಸಮಸ್ಯೆಯೇ ಪ್ರಾಬ್ಲಮ್ ಆಫ್ ರೀಫಿಕೇಷನ್. ಅಂದರೆ ರಿಸರ್ವೇಷನ್ ಬೇಕು ನಿಜವಾಗ್ಲೂ ಈ ಒಂದು ಸಮಾಜವನ್ನು ಎತ್ತಿ ಹಿಡಿಯೋದಕ್ಕೆ ಅನ್ನುವಂತಹ ಆಲೋಚನೆ ಜನರಲ್ಲಿ ನೆಗೆಟಿವ್ ಇದೆ.
ಯಾಕಂದರೆ ರಿಸರ್ವೇಷನ್ನ ಬಗ್ಗೆ ಎಲ್ಲೇ ಚರ್ಚೆ ಆಗಲಿ, ನಿಮ್ಮ ಗೆಳೆಯರಲ್ಲಾಗಿರಬಹುದು, ಸಮಾಜದಲ್ಲಾಗಿರಬಹುದು, ಅದನ್ನು ಒಂದಿಷ್ಟು ಜನರಿಂದ ಬೇರೆ ಅಥವಾ ಅವಕಾಶಗಳನ್ನು ಕಸ್ಕೊಳ್ಳೋದಕ್ಕೆ ಮಾಡಿದಂತಹ ಒಂದು ಸಿಸ್ಟಮ್ ಅಂತ ಹೇಳ್ತಾರೆ ಹೊರತು ಅದರಿಂದಾಗಿ ಸಮಾಜದಲ್ಲಿ ಆಗಬೇಕಾದಂತಹ ಬದಲಾವಣೆಗಳ ಅನುಸಾರವಾಗಿ ಅಥವಾ ಬದಲಾವಣೆಗಳಿಗೆ ಎಷ್ಟರ ಮಟ್ಟಿಗೆ ಅದು ಅನುಕೂಲ ಮಾಡಿಕೊಟ್ಟಿದೆ ಅನ್ನುವಂಥದ್ದನ್ನು ಯಾರು ಆಲೋಚಿಸೋದಿಲ್ಲ. ಸೊ ಸಮಾಜದಲ್ಲಿ ಪ್ರಾಬ್ಲಮ್ ಆಫ್ ರೀಫಿಕೇಷನ್ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಕಾಣ್ತಾ ಇದ್ದೀವಿ. ಹೇಗೆ ಒಂದಿಷ್ಟು ಸಮಾಜಗಳು ಇದಕ್ಕಿಂತ ಲಾಭ ಪಡೆಯಲು ಸಾಧ್ಯವಾಗಿಲ್ಲ ಅಥವಾ ಇವತ್ತಿಗೂ ಸಮಾಜದಲ್ಲಿ ಹಿನ್ನಡತೆ ಉಳ್ಕೊಂಡಿದೆ ಅಂತ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತಾಡಬೇಕು ಅಂತಂದರೆ ಇಲ್ಲಿ ಒಂದು ಮುಖ್ಯವಾದ ಕಮಿಷನ್ ರಿಪೋರ್ಟ್ನ ಅರ್ಥೈಸ್ಕೊಳ್ಳಬೇಕು. ಜಸ್ಟಿಸ್ ಜಿ ರೋಹಿಣಿ ಕಮಿಷನ್ ರಿಪೋರ್ಟ್ ಬಹಳ ಇಂಪಾರ್ಟೆಂಟ್ ರಿಪೋರ್ಟ್ ಇದು. ಈ ಒಂದು ಮುಖ್ಯವಾದ ಆರ್ಟಿಕಲ್ ಇದರ ಸುತ್ತಾನೆ ಮಾತಾಡ್ತಾ ಇರುವಂಥದ್ದು. ಸೊ ಈ ಒಂದು ರಿಪೋರ್ಟನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದೇ ಬಹುಮುಖ್ಯವಾಗಿರುವಂಥದ್ದು. ಜಸ್ಟಿಸ್ ಜಿ ರೋಹಿಣಿ ಕಮಿಷನ್ ರಿಪೋರ್ಟ್ ಮುಖ್ಯವಾಗಿ OBC ಕ್ಯಾಟಗರಿಯಲ್ಲಿ ಇರುವಂತಹ ಸಬ್ ಕ್ಯಾಟಗರಿಗಳಿಗೆ ಎಷ್ಟರ ಮಟ್ಟಿಗೆ ರಿಸರ್ವೇಷನ್ನ ಬೆನಿಫಿಟ್ಸ್ ಸಿಕ್ಕಿದ್ದಾವೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳೋದಕ್ಕೆ ಈ ಒಂದು ಕಮಿಷನನ್ನು ರಚನೆ ಮಾಡಿತ್ತು. ಈ ಒಂದು ಕಮಿಷನ್, ರೋಹಿಣಿ ಕಮಿಷನ್, ಮುಖ್ಯವಾಗಿ ಕಳೆದ 5 ವರ್ಷಗಳ ಡೇಟಾ ಕೇಂದ್ರ ಸರ್ಕಾರ ಮತ್ತು OBC ಅಡ್ಮಿಷನ್ಸ್ಗಳು ಏನು ಸೆಂಟ್ರಲ್ ಹೈಯರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಅಂದರೆ ಕೇಂದ್ರ ಸರ್ಕಾರದ ಉದ್ಯೋಗಾವಕಾಶಗಳು ಮತ್ತು ಹೈಯರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳು ಯಾವೆಲ್ಲ ಕೇಂದ್ರ ಸರ್ಕಾರದ ಅಡಿಯಲ್ಲಿದ್ದಾವೋ ಅದರಲ್ಲಿ ರಿಸರ್ವೇಷನ್ ಬೆನಿಫಿಟ್ಸ್ ಯಾವೆಲ್ಲ ಸಮಾಜ ಅಥವಾ ಜನಾಂಗದವರಿಗೆ ಸಿಕ್ಕಿದೆ ಅನ್ನುವಂತಹ ಮಾಹಿತಿಯನ್ನು ಅನಾಲಿಸಿಸ್ ಮಾಡಿರುವಂಥದ್ದು. ಆ ಒಂದು ಅನಾಲಿಸಿಸ್ನಲ್ಲಿ ತಿಳಿದು ಬಂದಿರುವಂತಹ ಮಾಹಿತಿ ಏನಪ್ಪ ಅಂತಂದರೆ 97% ಸೆಂಟ್ರಲ್ OBC ಕೋಟಾ ಏನಿದೆಯಲ್ಲ ಅದು ಬರೀ 25% OBC ಕಾಸ್ಟ್ಗಳು ಉಪಯೋಗಿಸ್ಕೊತಾ ಇರುವಂಥದ್ದು. ಅಂದರೆ ಸುಮಾರು 983 OBC ಕಾಸ್ಟ್ಗಳು ಅಥವಾ ಕಮ್ಯುನಿಟಿಗಳು 37% ಏನು OBC ಜನಾಂಗಕ್ಕೆ ಸೇರ್ಕೊಂಡವ್ರು ಇದ್ದಾರೋ ಇವರು ಝೀರೋ ರೆಪ್ರೆಸೆಂಟೇಷನ್ ಇದೆ. 37 ಝೀರೋ ರೆಪ್ರೆಸೆಂಟೇಷನ್ ಅಂದರೆ ಇವರು ಬೆನಿಫಿಟ್ ರಿಸರ್ವೇಷನಿಂದ ಏನು ಸಿಗುತ್ತದೆಯೋ ಗೌರ್ಮೆಂಟ್ ಜಾಬ್ಗಳಲ್ಲಿ, ಅಡ್ಮಿಷನ್ ಸೆಂಟ್ರಲ್ ಯೂನಿವರ್ಸಿಟೀಸ್ಗಳಲ್ಲಿ ಇವರಿಗೆ ಯಾವುದೇ ಪ್ರಾವಧಾನದ ಲಾಭ ಸಿಕ್ಕಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಹಾಗಾದರೆ OBCಯಲ್ಲಿ ಬರೀ 10% ಸಮಾಜಗಳು ಈ ಒಂದು ರಿಸರ್ವೇಷನ್ ಬೆನಿಫಿಟನ್ನು ಪಡ್ಕೋತಾ ಇದ್ದಾರೆ ಜಾಸ್ತಿ. ಈ 10% ಸಮಾಜ 24.95% ರಿಸರ್ವೇಷನ್ ಬೆನಿಫಿಟನ್ನು ಪಡ್ಕೋತಾ ಇದೆ. ಈ ಒಂದು ರಿಪೋರ್ಟ್ ಮುಖ್ಯವಾಗಿ ಸಮಾಜದಲ್ಲಿ ಅಥವಾ OBC ಕ್ಯಾಟಗರಿಯಲ್ಲೇ ಎಷ್ಟರ ಮಟ್ಟಿಗೆ ಆಂತರಿಕವಾಗಿ ನೋಡಿದಾಗ ಅಸಮಾನತೆ ಇದೆ ಅನ್ನುವಂಥದ್ದು ಕಾಣಿಸ್ಕೊಳ್ತಾ ಇದೆ. OBC ರಿಸರ್ವೇಷನ್ ಅಥವಾ OBC ಕಮ್ಯುನಿಟೀಸ್ಗಳಲ್ಲಿ 37% ಜನಾಂಗ ಯಾವುದೇ ಬೆನಿಫಿಟ್ಸ್ ಪಡ್ಕೋತಾ ಇಲ್ಲ. ಬರೀ 10% ಜನಾಂಗ OBCಗೆ ಸೇರ್ಕೊಂಡವರು 24.95% ಜಾಬ್ಸ್ ಮತ್ತು ಅಡ್ಮಿಷನ್ಸ್ಗಳಲ್ಲಿ ಲಾಭವನ್ನು ಪಡಿತಾ ಇದೆ ಅಂದಾಗ ಎಷ್ಟರ ಮಟ್ಟಿಗೆ ಅಸಮಾನತೆ ಇದೆ ಅನ್ನುವಂಥದ್ದನ್ನು ರೋಹಿಣಿ ಕಮಿಷನ್ ತೋರಿಸ್ಕೊಡ್ತಾ ಇರುವಂಥದ್ದು. ಆ್ಯಂಡ್ ನಾನು ಹೇಳಿದೆ, ರೋಹಿಣಿ ಕಮಿಷನ್ ಮುಖ್ಯವಾಗಿ ಕೇಂದ್ರ ಸರ್ಕಾರದ ಉದ್ಯೋಗಾವಕಾಶಗಳು ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಪ್ರಾವಧಾನಗಳನ್ನು ಪಡ್ಕೊಂಡಿರೋರ ಬಗ್ಗೆ ಸ್ಟಡಿ ಮಾಡಿರುವಂಥದ್ದು. ಹಾಗಾದರೆ ರಾಜ್ಯ ಮತ್ತು ಬೇರೆ ಸಾಮಾಜಿಕ ಸ್ಟಡೀಸ್ಗಳನ್ನು ಮಾಡಿದಾಗ ನಾವು ಇನ್ನೂ ಎಷ್ಟು ದೊಡ್ಡ ಮಟ್ಟದಲ್ಲಿ ಡೇಟಾ ಇಂಡಿಫರೆನ್ಸನ್ನು ಕಾಣಬಹುದು ಅನ್ನುವಂತಹ ಮಾತನ್ನು ಹೇಳಲು ಇಲ್ಲಿ ಪ್ರಯತ್ನಿಸ್ತಿರುವಂಥದ್ದು. ಸೊ ಇದೆಲ್ಲವನ್ನು ನೋಡಿದಾಗ ಇವತ್ತು ಸಮಾಜದಲ್ಲಿ ಯಾಕೆ ಸಾಮಾಜಿಕ ಮತ್ತು ಆರ್ಥಿಕ ಆಧಾರದ ಮೇಲೆ ಸೋಷಿಯೋ ಎಕನಾಮಿಕ್ ಕಾಸ್ಟ್ ಬೇಸ್ಡ್ ಸೆನ್ಸಸ್ ಅಂತ ಏನು ಕರಿತಿದೀವೋ ಅದರ ಅವಶ್ಯಕತೆ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಆವಾಗಲೇ ಇವತ್ತು 75 ವರ್ಷಗಳ ಸಂದರ್ಭದಲ್ಲಿ ಏನು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವೋ ಈ ಸಂದರ್ಭದಲ್ಲಿ ಸಾಮಾಜಿಕ ವರ್ಗದವರು, ಸಾಮಾಜಿಕವಾಗಿ ಹಿಂದುಳ್ಕೊಂಡಿರೋರಾಗಿರಬಹುದು, ಆರ್ಥಿಕವಾಗಿ ಹಿಂದುಳ್ಕೊಂಡಿರೋ ಸಮಾಜ ಆಗಿರಬಹುದು, ಎಷ್ಟರ ಮಟ್ಟಿಗೆ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಲಾಭವನ್ನು ಪಡೆಯಲು ಸಾಧ್ಯವಾಗಿದೆ ಅನ್ನುವಂಥದ್ದನ್ನು ಅರ್ಥೈಸಿಕೊಂಡು ಅದರ ಆಧಾರದ ಮೇಲೆ ಪಾಲಿಸಿ ರಿಫಾರ್ಮೇಷನ್ನ ತರಲು ಆಲೋಚಿಸುವ ಪ್ರಯತ್ನಗಳು ನಡೆಸಬಹುದು ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇರಾಗ್ತಿರುವಂಥದ್ದು. ಸೊ ನಮಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಪ್ಪ ಅಂತಂದರೆ 1991ರಲ್ಲಿ ಆದಂತಹ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ ಪಾಲಿಸಿ ಮುಖ್ಯವಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ಬಹಳ ದೊಡ್ಡ ಮಟ್ಟದ ಬದಲಾವಣೆಯನ್ನು ಮಾಡ್ತು. ಬಟ್ ಆ ಬದಲಾವಣೆಯಿಂದಾಗಿ ಎಷ್ಟು ವರ್ಗದ ಜನರು ಈ ಲಾಭವನ್ನು ಪಡ್ಕೊಂಡ್ರು? ಯಾಕಂದರೆ ಆರ್ಥಿಕ ವ್ಯವಸ್ಥೆ ಅಥವಾ ಆರ್ಥಿಕ ಎಕಾನಮಿ ಅಂತ ಏನು ಕರಿತೀವೋ ಅದು ಓಪನ್ ಆದ ಮೇಲೆ ಅದರಿಂದ ಲಾಭ ಪಡ್ಕೊಂಡವ್ರು ಯಾರು ಲಾಭ ಪಡ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ. ಅದಲ್ಲದೆ ಎಷ್ಟು ವರ್ಗದ ಜನರು ಈ ಒಂದು ಕ್ಯಾಪಿಟಲಿಸ್ಟ್ ಸಿಸ್ಟಮ್ನಿಂದಾಗಿ ಕುಗ್ಗು ಹೋಗಿದ್ದಾರೆ, ಯಾವುದೇ ಒಂದು ಸೋಷಿಯಲ್ ಸೆಕ್ಯೂರಿಟಿ ನೆಟ್ ಇಲ್ಲದೆ ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳಲು ಸೋಷಿಯೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ನ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಸೊ ಈ ಒಂದು ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಮುಖ್ಯವಾಗಿ ಕಾಂಟೆಕ್ಸ್ಟ್ ಸೆನ್ಸಿಟಿವ್
ಎವಿಡೆನ್ಸ್ ಬೇಸ್ಡ್ ಪಾಲಿಸಿಯನ್ನು ತರುವ ಅವಶ್ಯಕತೆ ಇದೆ. ಈ ಎರಡು ಮುಖ್ಯವಾದ ಪದಗಳನ್ನು ಅರ್ಥೈಸ್ಕೊಳ್ಳಬೇಕು. ಕಾಂಟೆಕ್ಸ್ಟ್ ಸೆನ್ಸಿಟಿವ್ ಆ್ಯಂಡ್ ಎವಿಡೆನ್ಸ್ ಬೇಸ್ಡ್ ಪಾಲಿಸೀಸ್ಗಳನ್ನು ತರಿಸುವ ಅವಶ್ಯಕತೆ ಇದೆ ಇವತ್ತಿನ ಸಂದರ್ಭದಲ್ಲಿ. ಆವಾಗಲೇ ನಾವು ಏನಾದರೂ ಸಮಾಜದಲ್ಲಿ ಇರುವಂತಹ ನ್ಯೂನತೆಗಳನ್ನು ಸರಿಪಡಿಸಲು ಸಾಧ್ಯವಾಗುತ್ತದೆ. ಅದಕ್ಕೆ ಸಂಬಂಧಿಸಿದಂತೆ ಯುನೈಟೆಡ್ ಸ್ಟೇಟ್ಸ್ ಮತ್ತು UK ಅಲ್ಲಿ ಉದಾಹರಣೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತಾಡಿದಾಗ ಈಕ್ವಲ್ ಅಪಾರ್ಚುನಿಟೀಸ್ ಕಮಿಷನ್ ಅನ್ನುವಂತಹ ಒಂದು ಕಮಿಷನ್ನ ರಚನೆ ಮಾಡಲಾಗಿದೆ. ಈ ಒಂದು ಕಮಿಷನ್ ಮುಖ್ಯವಾಗಿ ಡಿಪ್ರಿವೇಷನ್ ಇಂಡೆಕ್ಸ್ನ ಬಗ್ಗೆ ಆ ಒಂದು ಸಮಾಜದಲ್ಲಿ ಸ್ಟಡಿ ಮಾಡುತ್ತದೆ. ಈಕ್ವಲ್ ಅಪಾರ್ಚುನಿಟೀಸ್ ಕಮಿಷನ್ ಅಂತ ಹೇಳಿ US ಮತ್ತು UK ಅಲ್ಲಿ ತರಲಾಗಿರುವಂಥದ್ದು. ಇದು ಕಮಿಷನ್ ಡಿಪ್ರಿವೇಷನ್ ಇಂಡೆಕ್ಸ್ ಅನ್ನುವಂತಹ ಒಂದು ರಿಪೋರ್ಟನ್ನು ಹೊರಹಾಕುತ್ತದೆ. ಈ ಒಂದು ರಿಪೋರ್ಟ್ನಲ್ಲಿ ಮುಖ್ಯವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಏನೆಲ್ಲ ಅಸಮಾನತೆಗಳು ಸಮಾಜದಲ್ಲಿ ಇದ್ದಾವೆ, ಜಾತಿ, ಜೆಂಡರ್, ರಿಲಿಜನ್ ಮತ್ತು ಬೇರೆ ಇನ್ಇಕ್ವಾಲಿಟೀಸಿಗೆ ಸಂಬಂಧಿಸಿದಂತೆ ಈ ಒಂದು ಕಮಿಷನ್ ಕೊಡುವಂತಹ ರಿಪೋರ್ಟನ್ನು ಆಧರಿಸಿ ಸರ್ಕಾರ ಪ್ರಮುಖವಾದ ಕ್ರಮಗಳನ್ನು ಕೈಗೊಳ್ಳಲು ಅನುಕೂಲವಾಗುತ್ತದೆ ಅನ್ನುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಭಾರತದಲ್ಲೂ ಇದೇ ರೀತಿಯ ಒಂದು ಸಿಸ್ಟಮನ್ನು ತರುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಭಾರತ ಸರ್ಕಾರ 2008ರಲ್ಲಿ ಈಕ್ವಲ್ ಅಪಾರ್ಚುನಿಟೀಸ್ ಕಮಿಷನ್ನ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ರಚನೆ ಮಾಡಿತ್ತು. ಆ ಒಂದು ಕಮಿಟಿಯು ಒಂದಿಷ್ಟು ರೆಕಮೆಂಡೇಷನ್ಸ್ಗಳನ್ನು ಸುಮಾರು 10 ವರ್ಷಗಳ ಹಿಂದೆಯೇ ಕೊಟ್ಟಿತ್ತು ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸಿಗೆ. ಆದರೂ ಸಹ ಅದರ ಮೇಲೆ ಯಾವುದೇ ಒಂದು ಚರ್ಚೆ ಅಥವಾ ಯಾವುದೇ ಒಂದು ಕ್ರಮ ತಗೊಳ್ಳದೇ ಇರುವಂಥದ್ದು ಇಲ್ಲಿ ಆಲೋಚನೆಗೆ ಕಾರಣವಾಗಿದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಇವತ್ತು ಸಮಾಜ ಏನಾದರೂ ಬೆಳವಣಿಗೆ ಕಡೆಗೆ ಹೋಗಬೇಕು ಅಂತಂದರೆ ಮುಂದೆ ಯಾವುದೇ ಸರ್ಕಾರ ಬರಲಿ, UPA ಬರುತ್ತೋ NDA ಬರುತ್ತೋ ಯಾರಾದರೂ ಬರಲಿ, ಸಮಾಜದ ಉದ್ಧಾರಕ್ಕಾಗಿ ಡೆಮೋಕ್ರಸಿ ಅಥವಾ ಪ್ರಜಾಪ್ರಭುತ್ವವನ್ನು ಬೆಳೆಸಬೇಕು ಅಂತಂದರೆ ಈ ನ್ಯೂನತೆಗಳನ್ನು ಅರ್ಥೈಸ್ಕೊಂಡು ಅದರ ಮೇಲೆ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್ ಜುಡಿಷಿಯಲ್ ರೋಲ್ ಇನ್ ಇಂಪ್ರೂವಿಂಗ್ ಲಾ ಮೇಕಿಂಗ್. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ನ್ಯಾಯಾಂಗ ವ್ಯವಸ್ಥೆಯ ಪಾತ್ರ ಲಾ ಮೇಕಿಂಗಲ್ಲಿ ಅಥವಾ ಲೆಜಿಸ್ಲೇಚರಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ಮುಖ್ಯವಾಗಿ ನಮಗೆ GS ಪೇಪರ್ 2 ಜುಡಿಷರಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುತ್ತದೆ ಅನ್ನುವಂಥದ್ದನ್ನು ಸಹ ತಾವಿಲ್ಲಿ ನೆನ್ಪಿಟ್ಕೋಬೇಕು. ಯಾಕೆ ಇವತ್ತು ಇದನ್ನು ಮಾತಾಡ್ತಾ ಇದ್ದೀವಿ? ಮೊನ್ನೆ ಆದಂತಹ ಮಾನ್ಸೂನ್ ಸೆಷನ್ನಲ್ಲಿ ನಾವು ನೋಡಿದ್ವಿ. ಇಡೀ ಮಾನ್ಸೂನ್ ಸೆಷನ್ನು ಆಪೋಸಿಷನ್ ಪಾರ್ಟಿಗಳು ಪೆಗಸಿಸ್ ಮತ್ತು ಫಾರ್ಮ್ ಬಿಲ್ಸ್ನ ವಿರೋಧವನ್ನೇ ವ್ಯಕ್ತಪಡಿಸ್ತಾ ಇದ್ರು. ಆ ಒಂದು ಗಲಾಟೆಯ ನಡುವೆ ಸರ್ಕಾರ ಒಂದಿಷ್ಟು ಬಿಲ್ಸ್ಗಳನ್ನು ತಾನಾಗಿ ತಾನು ಪಾಸ್ ಮಾಡ್ಕೊತಾನೆ ಹೋಯಿತು. ಅದಕ್ಕೆ ಸಂಬಂಧಿಸಿದಂತೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ NV ರಮಣ ಅವರು ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಲೆಜಿಸ್ಲೇಚರಲ್ಲಿ ಆಗ್ತಾ ಇರುವಂತಹ ಕಾನೂನುಗಳು ಅಥವಾ ಮಸೂದೆಗಳು ಏನು ಪಾಸ್ ಆಗ್ತಾ ಇದ್ದಾವೋ ಇವು ಸರಿಯಾಗಿ ಮಾತುಕತೆ ಅಥವಾ ಚರ್ಚೆ ಆಗಿದ್ದಾಗ ಮಾತ್ರ ಸಮಾಜದಲ್ಲಿ ಇರುವಂತಹ ಎಲ್ಲ ವರ್ಗಗಳ ಅಭಿಪ್ರಾಯವನ್ನು ಒಳಗೊಂಡಂತಹ ಒಂದು ಪರ್ಫೆಕ್ಟ್ ಕಾನೂನು ಅಥವಾ ಮಸೂದೆಯನ್ನು ಜಾರಿಗೆ ತರಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಸೊ ಚೀಫ್ ಜಸ್ಟಿಸ್ ಆಫ್ ರಮಣ ಅವರು ಹೇಳಿರುವಂತಹ ಮಾತು ಕೇಳಿದಾಗ ಇವತ್ತು ಲೆಜಿಸ್ಲೇಚರಲ್ಲಿ ನಡೀತಾ ಇರುವಂತಹ ಕೃತ್ಯ ಅಥವಾ ಕೆಲಸಗಳು ಏನಿದೆ ಅದು ಸಂವಿಧಾನದ ವಿರುದ್ಧವಾಗಿದೆ ಅನ್ನುವಂಥದ್ದು. ಅವುಗಳನ್ನು ನೋಡಿದಾಗ ಇವತ್ತು ಜುಡಿಷರಿ ಇಂಟರ್ಫಿಯರ್ ಆಗುವ ಅವಶ್ಯಕತೆ ಇದೆ ಲೆಜಿಸ್ಲೇಚರಲ್ಲಿ ಅನ್ನುವಂಥದ್ದು. ಈ ಆರ್ಟಿಕಲ್ನ ಮುಂದಿನ ಸನ್ನಿವೇಶ ನೋಡೋದಕ್ಕಿಂತ ಮುನ್ನ ಸಂವಿಧಾನದಲ್ಲಿ ಜುಡಿಷರಿ ಮತ್ತು ಎಕ್ಸಿಕ್ಯೂಟಿವ್ಗೆ ಸಪರೇಟ್ ಅಥವಾ ಸಪರೇಷನ್ ಆಫ್ ಪವರ್ಸ್ನ ಪ್ರಾವಧಾನ ಎಲ್ಲವೂ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತವೆ ಅನ್ನುವಂಥದ್ದು. ಬಟ್ ಇವತ್ತು ಭಾರತದಲ್ಲಿ ನಡೀತಾ ಇರುವಂತಹ ಲೆಜಿಸ್ಲೇಚರ್ನ ವ್ಯವಸ್ಥೆ ನೋಡಿದಾಗ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಪ್ರಜಾಪ್ರಭುತ್ವಕ್ಕೆ ಕಂಟಕವಾಗಲಿದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಜುಡಿಷರಿಯ ಪಾತ್ರ ಇಲ್ಲಿ ಹೇಗೆ ಇನ್ವೋಕ್ ಮಾಡಬಹುದು ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಎಷ್ಟರ ಮಟ್ಟಿಗೆ ಪಾರ್ಲಿಮೆಂಟ್ ಕೆಲಸ ಮಾಡ್ತಿದೆ ಅನ್ನುವಂತಹ ವಿಷಯವ ಅಥವಾ ಪ್ರಶ್ನೆಯನ್ನು ಕೇಳಿದಾಗ ಆ ಒಂದು ಪಾರ್ಲಿಮೆಂಟ್ ಪಾಸ್ ಮಾಡ್ತಾ ಇರುವಂತಹ ನಂಬರ್ ಆಫ್ ಬಿಲ್ಸ್ 50 ಬಿಲ್ ಪಾಸ್ ಮಾಡಿದ್ವಿ, 30 ಬಿಲ್ ಪಾಸ್ ಮಾಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಆ ಬಿಲ್ಗಳ ಮೇಲೆ ಎಷ್ಟರ ಮಟ್ಟಿಗೆ ಚರ್ಚೆ ಆಯಿತು, ಎಷ್ಟು ಸಾಮಾಜಿಕ ಅಥವಾ ಎಷ್ಟು ವರ್ಗಗಳ ಅಭಿಪ್ರಾಯವನ್ನು ಒಳಗೊಂಡು ಆ ಒಂದು ಬಿಲ್ ಮೆಜಾರಿಟಿ ಪ್ರಾವಧಾನದೊಂದಿಗೆ ಪಾಸ್ ಆಯಿತು ಅನ್ನುವಂತಹ ವಿಷಯವನ್ನು ಮುಖ್ಯವಾಗಿ ಪರಿಗಣನೆಗೆ ತಗೊಳ್ಳಬೇಕಾಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ನಮ್ಮ ಭಾರತ ದೇಶದಲ್ಲಿ ಪಾರ್ಲಿಮೆಂಟ್ರಿ ಸಿಸ್ಟಮ್ ಅಥವಾ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗವರ್ಮೆಂಟ್ನ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ. ಈ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗವರ್ಮೆಂಟ್ನ ವ್ಯವಸ್ಥೆಯಲ್ಲಿ ಎಲ್ಲ ಜನರು ತಮ್ಮ ಪ್ರತಿನಿಧಿಯನ್ನು ಚುನಾಯಿಸಿ ಪಾರ್ಲಿಮೆಂಟಿಗೆ ಕಳಿಸ್ಕೊಡ್ತಾರೆ. ಆ ಒಬ್ಬ ಪಾರ್ಲಿಮೆಂಟರಿನ ಅಥವಾ ಚುನಾಯಿತ ಪ್ರತಿನಿಧಿ ಏನಿದಾರಲ್ಲ ಅವರು ಹಾಕುವಂತಹ ಪ್ರತಿಯೊಂದು ವೋಟಿಗೂ ಆ ಪಾರ್ಲಿಮೆಂಟಲ್ಲಿ ಬೆಲೆ ಇದೆ. 543 ಜನ ಇದ್ದಾರೆ ಅಂದ ಕೂಡಲೇ ಬೇಕಾಬಿಟ್ಟಿ ಹಾಕಿಬಿಡೋದಲ್ಲ.
ಸೊ ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು, ಪ್ರತಿಯೊಬ್ಬ ಚುನಾಯಿತ ವ್ಯಕ್ತಿಯು ಯಾವುದೇ ಮಸೂದೆಗೆ ಹಾಕುವಂತಹ ವೋಟನ್ನು ಬಹಳ ಆಲೋಚಿಸಿ, ಯಾಕಂದರೆ ಅವರು ಅವರ ಕ್ಷೇತ್ರದ ಜನರನ್ನು ಅಲ್ಲಿ ಪ್ರತಿನಿಧಿಸ್ತಿರೋದ್ರಿಂದ, ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ಅದರ ಬೆಲೆ ತುಂಬ ಜಾಸ್ತಿ ಇರುತ್ತದೆ. ಸುಮ್ಮನೆ ಅದನ್ನು ಹಾಕಿಬಿಟ್ಟು ಅಥವಾ ಸುಮ್ಮನೆ ಆಯಿತು ನಂದು ಒಂದು ಇರಲಿ ಅಂತ ಹೇಳಿ ಕೈ ಎತ್ತದಲ್ಲ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಡೆಲಿಬರೇಷನ್ಸ್, ಮಾತುಕತೆ, ಚರ್ಚೆ ಯಾವುದೇ ಒಂದು ಮಸೂದೆ ಅಥವಾ ಕಾನೂನಿನ ಮೇಲೆ ಆಗದೇ ಇದ್ದಾಗ ಅದು ಸಮಾಜದಲ್ಲಿ ಎಷ್ಟರ ಮಟ್ಟಿಗೆ ಪರಿಣಾಮ ಬೀಳುತ್ತದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಗೊತ್ತಾಗಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಉದಾಹರಣೆಗೆ ತಮಗೆಲ್ಲ ಗೊತ್ತೇ ಇರುವಂಥದ್ದು, ಮೊನ್ನೆ 127ನೇ ಸಂವಿಧಾನಿಕ ತಿದ್ದುಪಡಿ ಬಿಲ್ಲನ್ನು ತಂತು. ಆ 127ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ನ ಅಡಿಯಲ್ಲಿ ರಾಜ್ಯ ಸರ್ಕಾರಗಳಿಗೆ OBCಗೆ ಸಂಬಂಧಿಸಿದಂತೆ ರಿಸರ್ವೇಷನನ್ನು ಮಾಡುವಂತಹ ಪ್ರಾವಧಾನವನ್ನು ಮತ್ತೆ ಮರಳಿಸಿ ಕೊಡಲಾಯಿತು ಅನ್ನುವಂತಹ ಮಾತನ್ನು ಹೇಳಲಾಯಿತು. ಅದಕ್ಕೂ ಹಿಂದೆ ತಂದಂತಹ ಪಾರ್ಲಿಮೆಂಟ್ ಅಥವಾ ಕೇಂದ್ರ ಸರ್ಕಾರ ಹೇಳ್ತಾ ಇತ್ತು, ಹಿಂದೆ ತಂದಂತಹ ಸಂವಿಧಾನದ ತಿದ್ದುಪಡಿ ಮುಖ್ಯವಾಗಿ ರಾಜ್ಯ ಸರ್ಕಾರಗಳ ಪವರನ್ನು ಕಸ್ಕೋತಾ ಇಲ್ಲ ಅನ್ನುವಂಥದ್ದು. ಬಟ್ ಬಿಲ್ ಪಾಸ್ ಮಾಡಿದಾಗ ಅದನ್ನ ಚರ್ಚೆ ಮಾಡಿದರೆ ಈ ಸಮಸ್ಯೆನೇ ಬರ್ತಾ ಇದ್ದಿಲ್ಲಲ್ಲ. ಸೊ ಈ ರೀತಿಯ ಸಮಸ್ಯೆಗಳು ಇನ್ನೂ ದೊಡ್ಡ ಮಟ್ಟದಲ್ಲಿ ಉದ್ಭವ ಆಗುವಂತಹ ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗ್ತವೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಲೆಜಿಸ್ಲೇಟಿವ್ ಪ್ರೋಸೆಸ್ ಹೇಗೆ ಕೆಲಸ ಮಾಡ್ತಾ ಇದೆ ಆ್ಯಂಡ್ ಲಾ ಮೇಕಿಂಗ್ ಪ್ರೋಸೆಸ್ನಲ್ಲಿ ಜುಡಿಷರಿ ಹೇಗೆ ತನ್ನ ಒಂದು ಕ್ರಿಯೆ ಅಥವಾ ಕ್ರಮವನ್ನು ರೋಲನ್ನು ತೋರಿಸಬಹುದು ಇಲ್ಲಿ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಸೊ ಇಲ್ಲಿ ಮೊದಲನೇ ಪಾಯಿಂಟ್ ಆಗಿ ತಾವು ನೆನಪಿಟ್ಕೋಬೇಕಾಗಿರುವಂಥದ್ದು, ಜುಡಿಷರಿ ಮುಖ್ಯವಾಗಿ ಸಂವಿಧಾನದಲ್ಲಿ ಇರುವಂತಹ ಪ್ರಾವಧಾನಗಳು ಏನಿದಾವೋ, ಟೆಕ್ಸ್ಟ್ ಆ್ಯಂಡ್ ಸ್ಪಿರಿಟ್. ಯಾಕಂದರೆ ಟೆಕ್ಸ್ಟ್ ಅಂತಂದರೆ ಸಂವಿಧಾನದಲ್ಲಿ ಇರುವಂತಹ ಅಕ್ಷರಗಳು. ಆ ಅಕ್ಷರಗಳ ಒಂದು ಮೂಲ ಉದ್ದೇಶ ಇರುತ್ತೆ. ಆ ಅಕ್ಷರಗಳು ಮತ್ತು ಅದರ ಮೂಲ ಉದ್ದೇಶವನ್ನು ಇವತ್ತು ಡೆಮೋಕ್ರಸಿ ಅಥವಾ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಸರಿಯಾಗಿ ಅಳವಡಿಕೆ ಆಗ್ತಾ ಇದೆಯಾ ಇಲ್ವಾ ಅನ್ನುವಂತಹ ವಿಷಯವನ್ನು ಜುಡಿಷರಿ ನೋಡ್ಕೋಬಹುದು. ಉದಾಹರಣೆಗೆ ಸಂವಿಧಾನದಲ್ಲಿ ಆರ್ಟಿಕಲ್ 100ರ ಅಡಿಯಲ್ಲಿ ಯಾವುದೇ ಮಸೂದೆಯನ್ನು ಮೆಜಾರಿಟಿ ವೋಟಿಂದ ಪಾಸ್ ಮಾಡಬೇಕು ಅನ್ನುವಂತಹ ಪ್ರಾವಧಾನವನ್ನು ಕೊಡಲಾಗಿದೆ. ಬಟ್ ಈ ಮೆಜಾರಿಟಿ ವೋಟ್, ಯಾಕಂದರೆ ವಾಯ್ಸ್ ವೋಟ್ ಮಾಡಲಾಗುತ್ತೆ. ಗಲಾಟೆ ಆದಾಗ ವಾಯ್ಸ್ ವೋಟ್ ಅಂತಂದರೆ ಐ ನೋ ಅಂತ ಹೇಳ್ತಾರೆ. ನೀವೇನಾದರೂ ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ಸ್ ನೋಡಿದರೆ, ಯಾರೆಲ್ಲ ಈ ಬಿಲ್ನ ಪರವಾಗಿದ್ದೀರಾ ಅಂತ ಹೇಳಿ ಸ್ಪೀಕರ್ ಕೇಳಿದ್ಕೊಳ್ಳೆ ಐ ಅಂತಾರೆ. ಐ ಅಂದರೆ ಎಸ್ ಅಂತ ಹೇಳಿ. ಅದೇ ರೀತಿಯಲ್ಲಿ ಯಾರೆಲ್ಲ ಇಲ್ಲ ಅಂತಂದಾಗ ನೋ ಅಂತ ಹೇಳ್ತಾರೆ. ಸೊ ಈ ಎಸ್ ಮತ್ತು ನೋನ ಸಂಖ್ಯೆಯಲ್ಲಿ ಒಂದಿಷ್ಟು ಗೊಂದಲಗಳಾದಾಗ ಅದನ್ನು ಆ್ಯಕ್ಚುಲಿ ವೋಟ್ ಕೌಂಟ್ ಮಾಡಿ ನೋಡಬೇಕು, ಮತ್ತೆ ಅದನ್ನು ಮಾಡ್ತಾ ಇಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ಆರ್ಟಿಕಲ್ 100ರ ವಿರುದ್ಧವಾಗಿದೆ ಈ ಒಂದು ಕ್ರಮ. ಸೊ ಹೀಗೆ ನಡೀತಾ ಇರುವಂತಹ ಒಂದಿಷ್ಟು ಚಟುವಟಿಕೆಗಳು ಯಾವುದು ಸಂವಿಧಾನದ ವಿರುದ್ಧವಾಗಿದ್ದಾವೋ ಅವುಗಳನ್ನು ತಡೆ ಹಿಡಿಯುವಂತಹ ನಿಟ್ಟಿನಲ್ಲಿ ಜುಡಿಷರಿ ಕೆಲಸ ಮಾಡಬಹುದು. ಹಾಗೆ ಇನ್ನೊಂದು ಹಂತದಲ್ಲಿ ತಮಗೆ ಇನ್ನೂ ಮುಖ್ಯವಾಗಿ ಗೊತ್ತೇ ಇದೆ, ಯಾವುದೇ ಒಂದು ಬಿಲ್ಲನ್ನು ಪಾಸ್ ಮಾಡಬೇಕು ಅದು ಯಾಕಂದರೆ ಗವರ್ಮೆಂಟ್ ಲೋಕಸಭೆಯಲ್ಲಿ ಮೆಜಾರಿಟಿಯಲ್ಲಿದೆ, ಆದರೆ ರಾಜ್ಯಸಭೆಯಲ್ಲಿ ಇಲ್ಲದೇ ಇದ್ದಾಗ ಮುಖ್ಯವಾಗಿ ಮಸೂದೆಗಳನ್ನು ಮನಿ ಬಿಲ್ ಅಂತ ಪಾಸ್ ಮಾಡಿಬಿಡ್ತಾರೆ. ಯಾವುದೇ ಒಂದು ಮಸೂದೆಯನ್ನು ಮನಿ ಬಿಲ್ ಅಂತ ಹೇಳಿದ ಕೂಡಲೇ ರಾಜ್ಯಸಭೆಯ ಪವರ್ ಕಡಿಮೆ ಆಗೋಗುತ್ತೆ. ಯಾಕೆ? ಸಪೋಸ್ ಮನಿ ಬಿಲ್ಲನ್ನು ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ ಮೇಲೆ ಅಥವಾ ಈ ಲೋಕಸಭೆಯಲ್ಲಿ ಪಾಸ್ ಮಾಡಿ ರಾಜ್ಯಸಭೆಗೆ ಪಾಸ್ ಮಾಡಲು ಕಳಿಸಿದಾಗ ಇವರಿಗೆ 14 ದಿನಗಳ ಸಮಯ ಇರುತ್ತಷ್ಟೆ. ಆ 14 ದಿನದಲ್ಲಿ ಇವರು ಪಾಸ್ ಮಾಡಬೇಕು. ಆ 14 ದಿನದಲ್ಲಿ ಅವರು ಪಾಸ್ ಮಾಡಿಲ್ಲ ಅಂತಂದರೆ ಅದು ಪಾಸ್ ಆಗಿದೆ ಅಂತ ಅಂದ್ಕೊಂಡ್ಬಿಟ್ಟು ಒಟ್ಟು ಬಿಲ್ಲು ಪ್ರೆಸಿಡೆನ್ಷಿಯಲ್ ಅಸೆಂಟಿಗೆ ಹೋಗ್ಬಿಡುತ್ತೆ. ಸೊ ಈ ರೀತಿಯಾಗಿ ರಾಜ್ಯಸಭೆಯನ್ನು ಬೈಪಾಸ್ ಮಾಡೋದಕ್ಕೋಸ್ಕರ ಬಹಳಷ್ಟು ಬಿಲ್ಗಳನ್ನು ಮನಿ ಬಿಲ್ ಅಂಥೇಳಿ ಹೆಸರು ಹಾಕಿಬಿಟ್ಟು ಕಳಿಸ್ತಾರೆ. ಈ ಮನಿ ಬಿಲ್ ಅನ್ನುವಂತಹ ಪ್ರಾವಧಾನವನ್ನು ಆರ್ಟಿಕಲ್ 110ರ ಅಡಿಯಲ್ಲಿ ಕೊಡಲಾಗಿದೆ. ಇದರ ಅಡಿಯಲ್ಲಿ 7 ಮುಖ್ಯವಾದ ಪ್ರಾವಿಷನ್ಸ್ಗಳಿದ್ದಾವೆ, ಯಾವುಗಳನ್ನು ಮನಿ ಬಿಲ್ ಅಂತ ಕರಿಬಹುದು ಅನ್ನುವಂಥದ್ದನ್ನು. ಇದನ್ನು ಮುಖ್ಯವಾಗಿ ಸ್ಪೀಕರ್ ಡಿಸೈಡ್ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಲೋಕಸಭೆಯ ಸ್ಪೀಕರ್ ಯಾವ ಬಿಲ್ ಮನಿ ಬಿಲ್ ಇದೆ ಇಲ್ಲ ಅನ್ನುವಂಥದ್ದು. ಆ್ಯಂಡ್ ಅವ್ರದ್ದೇ ಫೈನಲ್ ಅಥಾರಿಟಿ, ಯಾರು ಬೇರೆಯವರು ಅದ್ರ ಬಗ್ಗೆ ಮಾತಾಡೋ ಹಾಗಿಲ್ಲ. ಆ್ಯಂಡ್ ಒನ್ಸ್ ಅದು ಮನಿ ಬಿಲ್ ಅಂತ ಡಿಸೈಡ್ ಆಯಿತು ಅಂತಂದರೆ ರಾಜ್ಯಸಭೆಯ ಪವರಲ್ಲಿ ಕಡಿಮೆ ಆಗುತ್ತದೆ. ಸೊ ಎಷ್ಟೋ ಬಿಲ್ಗಳನ್ನು ಮುಖ್ಯವಾಗಿ ಹೀಗೆ ಒಂದಿಷ್ಟು ಫೈನಾನ್ಷಿಯಲ್ ಪ್ರಾವಿಷನ್ ಅಂತ ಹಾಕಿಬಿಟ್ಟು ಬೈಪಾಸ್ ಮಾಡ್ತಾ ಇರುವಂತಹ ಸನ್ನಿವೇಶಗಳನ್ನು ಕಾಣ್ತಿದ್ದೀವಿ. ಇದಲ್ಲದೆ ಇನ್ನೊಂದು ಕೇಸ್ ಇಲ್ಲಿ ಹೇಳ್ತೀನಿ, ಆಧಾರ್ ಕೇಸ್ನ ಬಗ್ಗೆ. ಆಧಾರ್ ಕೇಸ್ ಯಾವಾಗ ಅಥವಾ ಆಧಾರ್ಗೆ ಸಂಬಂಧಿಸಿದಂತೆ ಒಂದಿಷ್ಟು ಚರ್ಚೆ ನಡೀತಾ ಇತ್ತೋ ಆ ಸಂದರ್ಭದಲ್ಲಿ ಮುಖ್ಯವಾಗಿ ಸರ್ವೋಚ್ಚ ನ್ಯಾಯಾಲಯವು ಮಧ್ಯಸ್ಥಿಕೆಯನ್ನು ತಗೊಂಡ ನಂತರ ಏನೆಲ್ಲ ಆಧಾರ್ನಲ್ಲಿ ಪ್ರೈವಸಿಗೆ ಸಂಬಂಧಿತವಾಗಿರಬಹುದು ಅಥವಾ ಬೇರೆ ವಿಷಯಗಳಿಗೆ ಸಂಬಂಧಿತವಾಗಿರುವಂತಹ ವಿರುದ್ಧವಾದ ಕ್ರಮಗಳಿದ್ವೋ ಅದನ್ನು ತಡೆ ಹಿಡಿಯಲು ಸಾಧ್ಯವಾಯಿತು. ಸೊ ಜುಡಿಷರಿ ಸಂವಿಧಾನದಲ್ಲಿ ಕೊಟ್ಟಿರುವಂತಹ ಪದಗಳು ಮತ್ತು ಅದರ ಮೂಲ ಉದ್ದೇಶವನ್ನು ಇಂಪ್ಲಿಮೆಂಟ್ ಮಾಡುವಂತಹ ನಿಟ್ಟಿನಲ್ಲಿ ತನ್ನ ಕ್ರಮ ಅಥವಾ ತನ್ನ
ಒಂದು ಹಸ್ತಕ್ಷೇಪವನ್ನು ಲೆಜಿಸ್ಲೇಚರ್ ಅಥವಾ ಲಾ ಮೇಕಿಂಗ್ ಪ್ರೋಸೆಸ್ಸಲ್ಲಿ ಮಾಡಬಹುದು ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಹಂತದಲ್ಲಿ, ಎರಡನೇ ಹಂತದಲ್ಲಿ ನೋಡಿದಾಗ ಮುಖ್ಯವಾಗಿ ಜುಡಿಷರಿ ಯಾವೆಲ್ಲ ಕಾನೂನಿನ ಮೇಲೆ ಆಗ್ತಾ ಇರುವಂತಹ ಅಥವಾ ಮಸೂದೆಗಳ ಮೇಲೆ ಆಗ್ತಾ ಇರುವಂತಹ ಡೆಲಿಬರೇಷನ್ಸಿಗೆ ಆಧರಿಸಿ ಅಥವಾ ಚರ್ಚೆಗಳನ್ನು ಆಧರಿಸಿ ಅದರ ವ್ಯಾಲಿಡಿಟಿಯನ್ನು ಡಿಸೈಡ್ ಮಾಡಬೇಕು ಅನ್ನುವಂಥದ್ದು. ತಮಗೆಲ್ಲ ಗೊತ್ತಿದ್ರೆ ಆರ್ಟಿಕಲ್ 13 ಮತ್ತು ಆರ್ಟಿಕಲ್ 32. ಆರ್ಟಿಕಲ್ 13 ಯಾವುದಾದರೂ ಕಾನೂನು ಸಂವಿಧಾನದ ಮೂಲಭೂತ ಹಕ್ಕುಗಳ ವಿರುದ್ಧವಾಗಿದ್ದಲ್ಲಿ ಅದು ವಾಯ್ಡ್ ಆಗುತ್ತೆ ಅನ್ನುವಂಥದ್ದು ಆರ್ಟಿಕಲ್ 13 ಹೇಳುತ್ತೆ. ಆರ್ಟಿಕಲ್ 32ರ ಅಡಿಯಲ್ಲಿ ಜುಡಿಷಿಯಲ್ ರಿವ್ಯೂನ ಪ್ರಾವಧಾನಗಳು ನಾವು ಸಂವಿಧಾನದಲ್ಲಿ ಕಾಣ್ತೀವಿ. ಸೊ ಯಾವುದಾದರೂ ಕಾನೂನು ಚರ್ಚೆ ಅಥವಾ ಪಾರ್ಲಿಮೆಂಟಲ್ಲಿ ಡಿಸ್ಕಷನ್ ಇಲ್ಲದೆ ಪಾಸ್ ಆದಂತಹ ಸಂದರ್ಭದಲ್ಲಿ ಅದರ ವ್ಯಾಲಿಡಿಟಿಯನ್ನು ಸರ್ವೋಚ್ಚ ನ್ಯಾಯಾಲಯವು ಕನ್ಸಿಡರೇಷನಿಗೆ ತಗೋಬಹುದು ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಿರುವಂಥದ್ದು. ಅಂದರೆ ಒಟ್ಟಾರೆ ಲೆಜಿಸ್ಲೇಚರಲ್ಲಿ ಡೆಲಿಬರೇಷನ್ ಅಥವಾ ಚರ್ಚೆಗೆ ಮುಖ್ಯವಾದ ಪ್ರಾವಧಾನ ಕೊಡುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಸರ್ವೋಚ್ಚ ನ್ಯಾಯಾಲಯವು ಇಂಡಿಯನ್ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ಸ್ ಅಸೋಸಿಯೇಷನ್ ಒಂದು ಕೇಸ್ ಇತ್ತು 2013ರಲ್ಲಿ. ಸೊ ಇಂಡಿಯನ್ ಹೋಟೆಲ್ ಮತ್ತು ರೆಸ್ಟೋರೆಂಟ್ಸ್ ಅಸೋಸಿಯೇಷನ್ನ ಅಡಿಯಲ್ಲಿ ಒಂದು ತೀರ್ಪನ್ನು ಕೊಟ್ಟಿತ್ತು. ಆ ಇಂಡಿಯನ್ ಹೋಟೆಲ್ಸ್ ಮತ್ತು ರೆಸ್ಟೋರೆಂಟ್ ಅಸೋಸಿಯೇಷನ್ ಕೇಸ್ ಏನಿತ್ತು, ಸರ್ಕಾರ ಒಂದು ಕಾನೂನನ್ನು ತಂದಿತ್ತು. ಆ ಕಾನೂನಿನ ಅಡಿಯಲ್ಲಿ ಯಾರೆಲ್ಲ 3 ಸ್ಟಾರ್ ಹೋಟೆಲ್ಗಳಿದಾವಲ್ಲ, ಈ 3 ಸ್ಟಾರ್ ಹೋಟೆಲ್ಗಿನ ಕೆಳಗಡೆ ಇರುವಂತಹ ಹೋಟೆಲ್ಗಳಲ್ಲಿ ಹೆಣ್ಣು ಮಕ್ಕಳನ್ನು ಡ್ಯಾನ್ಸ್ ಆಪರೇಷನ್ಸ್ ಅಥವಾ ಡ್ಯಾನ್ಸ್ ಒಂದಿಷ್ಟು ಕ್ರಮಗಳು ಹೋಟೆಲ್ಸ್ಗಳಲ್ಲಿ ನಡೀತವೆ. ಸೊ ಆ ಒಂದು ಡ್ಯಾನ್ಸ್ಗಳ ಪ್ರಾವಧಾನವನ್ನು ಬ್ಯಾನ್ ಮಾಡಿತ್ತು. ಸೊ 3 ಸ್ಟಾರ್ ಹೋಟೆಲ್ ಮೇಲ್ಗಡೆ ಇರೋರು ಡ್ಯಾನ್ಸ್ ಮಾಡಿಸ್ಬೋದು ಅನ್ನುವಂಥದ್ದು. ಯಾಕಂದರೆ ಸರ್ಕಾರದ ಆಲೋಚನೆ ಏನಾಗಿತ್ತು, 3 ಸ್ಟಾರ್ ಹೋಟೆಲ್ಗಿನ ಕೆಳಗಡೆ ಇರುವಂತಹ ಹೋಟೆಲ್ಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ಒಂದಿಷ್ಟು ಲೈಂಗಿಕ ದೌರ್ಜನ್ಯಗಳು ಅಥವಾ ಪ್ರಾಸ್ಟಿಟ್ಯೂಷನ್ ನಡೆಯುವಂತಹ ಕೆಲಸಗಳು ಜಾಸ್ತಿ ಇರ್ತವೆ ಅನ್ನುವಂಥದ್ದು. ಬಟ್ ಅದಕ್ಕೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯ ಹೇಳಿತ್ತು, ಇದರ ಬಗ್ಗೆ ಯಾವುದೇ ಖಚಿತ ಮಾಹಿತಿ ಇಲ್ಲ ಕಿ 3 ಸ್ಟಾರ್ ಹೋಟೆಲ್ ಮೇಲೆ ಪ್ರಾಸ್ಟಿಟ್ಯೂಷನ್ ಅಥವಾ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಲೈಂಗಿಕವಾಗಿರ್ಬೋದು ದೈಹಿಕವಾಗಿರ್ಬೋದು ಆಗಲ್ಲ ಅಂತ ಹೇಳಿ. ಸೊ ಇದು ಕಾನೂನು ಸರಿಯಿಲ್ಲ ಅನ್ನುವಂತಹ ವಿಷಯವನ್ನು ಸರ್ವೋಚ್ಚ ನ್ಯಾಯಾಲಯವು ಹೇಳಿತ್ತು. ಸೊ ಈ ರೀತಿಯ ವಿಷಯಗಳನ್ನು ಎಲ್ಲಿವರೆಗೂ, ಯಾಕಂದರೆ ಈ ರೀತಿಯ ಕಾನೂನು ಬರಬೇಕು ಅಂತಂದರೆ ಚರ್ಚೆ ಆಗದಂಗೆ ಬರಬೇಕು. ಯಾಕಂದರೆ ಕೆಳಗಿನ ಹೋಟೆಲವರು ತಪ್ಪು ಮಾಡ್ತಾರೆ, ಮೇಲಿನ ಹೋಟೆಲವರು ತಪ್ಪು ಮಾಡಲ್ಲ ಅನ್ನುವಂಥದ್ದು ಎಲ್ಲೂ ಇಲ್ವಲ್ಲ. ಸೊ ಹಂಗೆ ನೋಡ್ಕೊಂಡಾಗ ಈ ಒಂದು ನಿಟ್ಟಿನಲ್ಲಿ ಡೆಲಿಬರೇಷನ್ಸನ್ನು ವ್ಯಾಲಿಡಿಟಿಗೆ ಲಿಂಕ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಎರಡನೇ ಮುಖ್ಯವಾದ ವಿಷಯ ಇಲ್ಲಿ. ಮೂರನೇ ಹಂತದಲ್ಲಿ ಮಾತಾಡ್ತಾ ಇರುವಂಥದ್ದು ಪ್ರಿಸಂಪ್ಷನ್ ಆಫ್ ಕಾನ್ಸ್ಟಿಟ್ಯೂಷನಾಲಿಟಿ. ಯಾವುದೇ ಒಂದು ಕಾನೂನನ್ನು ಸರ್ಕಾರ ತಂದಾಗ ಆ ಒಂದು ಕಾನೂನು ಮುಖ್ಯವಾಗಿ ಸಂವಿಧಾನದ ಅಡಿಯಲ್ಲಿ ಅಥವಾ ಸಂವಿಧಾನದ ದಾಯಿರೆಯಲ್ಲೇ ಮಾಡಲಾಗಿದೆ ಅನ್ನುವಂಥದ್ದು ಪ್ರಿಸಂಪ್ಷನ್ ಅಂತಂದರೆ ಅನ್ಕೊಂಬಿಡೋದು, ಅದು ಐತೋ ಇಲ್ಲೋ ಅದು ಸೆಕೆಂಡರಿ. ಸೊ ಆ ಒಂದು ನಿಟ್ಟಿನಲ್ಲಿ ಅದರ ಪ್ರಿಸಂಪ್ಷನ್ನನ್ನು ಬಿಟ್ಟು ಎಲ್ಲ ಲಾಸ್ಗಳನ್ನು ಮುಖ್ಯವಾಗಿ ಕಾನೂನಿನ ದಾಯಿರೆಯಲ್ಲಿ ಇದೆಯಾ ಇಲ್ಲವಾ ಅನ್ನುವಂತಹ ಪ್ರಶ್ನೆಯನ್ನು ಸರ್ವೋಚ್ಚ ನ್ಯಾಯಾಲಯವು ಸಮಯಕ್ಕೆ ಸಮಯ ಅನುಗುಣವಾಗಿ ನೋಡಿದಾಗ ಅದರ ಮೇಲೆ ಹೆಚ್ಚಿನ ಹತೋಟಿಯನ್ನು ಪಡ್ಕೊಳ್ಳಲು ಸಾಧ್ಯವಾಗುತ್ತದೆ. ಉದಾಹರಣೆಗೆ ಬಹಳಷ್ಟು ಕೇಸ್ಗಳು ಬಹಳಷ್ಟು ಸಂದರ್ಭದಲ್ಲಿ ವಿತೌಟ್ ಕಾನ್ಸ್ಟಿಟ್ಯೂಷನಲ್ ಸ್ಕ್ರೂಟಿನಿ ಹೊರಗೆ ಹೋಗ್ಬಿಡ್ತವೆ. ಅಂದರೆ ಮೂಲಭೂತ ಹಕ್ಕುಗಳನ್ನು ಕಾಪಾಡುವಂಥದ್ದು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯವಾದ ಒಂದು ಗ್ಯಾರಂಟರ್ ಆಫ್ ಕಾನ್ಸ್ಟಿಟ್ಯೂಷನ್ ಫಂಡಮೆಂಟಲ್ ರೈಟ್ಸ್ ಅಂತಲೇ ಏನು ಕರೆಸ್ಕೊಳ್ತದೆಯೋ ಆಗಿರೋದ್ರಿಂದ ಆ ಒಂದು ಸಂದರ್ಭದಲ್ಲಿ ಎಷ್ಟೋ ಕಾನೂನುಗಳು ಸಂವಿಧಾನದ ದಾಯಿರೆಯಲ್ಲಿ ಇದ್ದಾವೆ ಅನ್ನುವಂತಹ ಅಸಂಪ್ಷನ್ನೊಂದಿಗೆ ಯಾವುದೇ ಸ್ಕ್ರೂಟಿನಿ ಇಲ್ಲದೆ ಹೋಗ್ಬಿಡ್ತವೆ. ಸೊ ಈ ರೀತಿಯ ಸಂದರ್ಭಗಳನ್ನು ತಡೆ ಹಿಡಿಯುವಂತಹ ನಿಟ್ಟಿನಲ್ಲೂ ಜುಡಿಷರಿ ಕೆಲಸ ಮಾಡಬೇಕಾಗಿದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲಾಗ್ತಿರುವಂಥದ್ದು. ಒಟ್ಟಾರೆ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಆಗ್ತಾ ಇರುವಂತಹ ಹಿನ್ನಡತೆ ಕಾನೂನಿನ ಅಥವಾ ಲಾ ಮೇಕಿಂಗ್ ಪ್ರೋಸೆಸ್ನಲ್ಲಿ ಏನು ಕಾಣ್ತಾ ಇದ್ದೀವೋ ಅದನ್ನು ತಡೆ ಹಿಡಿಬೇಕು. ನಮ್ಮ ಪ್ರಜಾಪ್ರಭುತ್ವದ ದೇವಾಲಯ ಅಂತಲೇ ಏನು ಪಾರ್ಲಿಮೆಂಟ್ ಕರೆಸ್ಕೊಳ್ತಾ ಇದೆಯೋ ಅದನ್ನು ಅದರ ಸ್ಯಾಂಕ್ಟಿಟಿಯನ್ನು ಉಳಿಸ್ಬೇಕು ಅಥವಾ ಅದರ ಮಹತ್ವವನ್ನು ಉಳಿಸ್ಕೋಬೇಕು ಅಂತಂದರೆ ಜುಡಿಷರಿ ಒಂದಿಷ್ಟು ಹಸ್ತಕ್ಷೇಪ ಸಪರೇಷನ್ ಆಫ್ ಪವರ್ಸನ್ನು ದಾಯಿರೆಯಲ್ಲೇ ಮಾಡಬೇಕು ಅಂತ ಹೇಳಿ ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್ ಟ್ರೂ ಮೆಟಲ್ ಅಂತ ಹೇಳಿ. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ದೇಶದಲ್ಲಿ ಇವತ್ತಿಗೂ ಅಂಗವಿಕಲತೆಯಿಂದ ಬಳಲ್ತಾ ಇರುವಂತಹ ವ್ಯಕ್ತಿಗಳಿಗೆ ಅನುಕೂಲವಾಗುವಂತಹ ಇನ್ಫ್ರಾಸ್ಟ್ರಕ್ಚರ್ನ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಅಂಗವಿಕಲತೆ ಅನ್ನುವಂಥದ್ದು ಅಥವಾ ದಿವ್ಯಾಂಗ್ ಅಂತ ಏನು ನಾವು ಭಾರತ ಸರ್ಕಾರ ಹೊಸ ಪದವನ್ನು ಕೊಟ್ಟಿದೆಯೋ ಇವರಿಗೆ ಸಂಬಂಧಿಸಿದಂತೆ ಅಥವಾ ಇವರ ಅನುಕೂಲಕ್ಕೋಸ್ಕರ ಇನ್ಫ್ರಾಸ್ಟ್ರಕ್ಚರ್ ಎಷ್ಟರ ಮಟ್ಟಿಗೆ ಭಾರತದಲ್ಲಿ ಬೆಳೆದಿದೆ. ಇವತ್ತು ಪ್ಯಾರಾಒಲಿಂಪಿಕ್ಸ್ನಲ್ಲಿ ಭಾರತದ ಕಡೆಯಿಂದ ಸುಮಾರು 19 ಮೆಡಲ್ಸ್ಗಳನ್ನು ಪ್ಯಾರಾಒಲಿಂಪಿಕ್ ಟೀಮ್ ಭಾರತಕ್ಕೆ ತಂದು ಕೊಟ್ಟಿದೆ ಅಂತಂದರೆ ಅದು ಬಹಳ ದೊಡ್ಡ ಮಟ್ಟದ ಸಾಧನೆ ಆಗಿರ್ತದೆ. ಎಲ್ಲ ಕೈಕಾಲು ಚೆನ್ನಾಗಿದ್ದಾಗಲೇ
ಈ ನಾವು ಕಾಣ್ತಾ ಇರುವಂತಹ ಮೆಡಲ್ ಟ್ಯಾಲಿ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಅದೇ ಸಂದರ್ಭದಲ್ಲಿ ಆ್ಯಂಡ್ ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಆಗದೇ ಇರುವಂಥದ್ದು ಇನ್ನೊಂದು ದುರ್ದಾಯಕವಾದ ಸಂಗತಿ, ಒಲಿಂಪಿಕ್ಸ್ನಲ್ಲಿ ಅಥವಾ ನಾರ್ಮಲ್ ಜನ ಅಥವಾ ಪ್ಯಾರಾಲಿಂಪಿಕ್ಸ್ ಬಿಟ್ಟು ಬೇರೆ ಒಲಿಂಪಿಕ್ಸ್ನಲ್ಲಿ ಗೋಲ್ಡ್ ಬಂತು, ಬ್ರಾಂಜ್ ಬಂತು ಅಂದಾಗ ದೊಡ್ಡ ದೊಡ್ಡ ಹಬ್ಬ ಮಾಡಿದರು, ಕೋಟ್ಯಾಂತರ ರೂಪಾಯಿ ಹಣವನ್ನು ಅವರಿಗೆ ಗಿಫ್ಟ್ ಅಥವಾ ಪ್ರೈಸ್ ಮನಿಯಾಗಿ ಕೊಟ್ಟರು. ಬಟ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಅಷ್ಟರ ಮಟ್ಟಿಗೆ ಮಾತಾಡದೇ ಇರುವಂಥದ್ದು ಅಥವಾ ಅವರು ಮಾಡಿದಂತಹ ಸಾಧನೆಯನ್ನು ಹೆಚ್ಚಿಗೆ ಕವರೇಜ್ ಕೊಡದೇ ಇರುವಂಥದ್ದು ನಮ್ಮ ಸಮಾಜದ ಒಂದು ದುರ್ದಾಯಕ ಸಂಗತಿಯಾಗಿರುತ್ತದೆ. ಯಾಕಂದರೆ ಒಬ್ಬ ವ್ಯಕ್ತಿ ಅಷ್ಟೊಂದು ಡಿಸೆಬಿಲಿಟೀಸ್ ಇದ್ದಾಗಲೂ ಸಹ ಅವನ ವಿಲ್ ಪವರ್ನ ಅಷ್ಟು ಗಟ್ಟಿಗೆ ಎತ್ತರಕ್ಕೆ ಏರಿಸ್ಕೊಂಡು ಅವನು ಹಗಲು ರಾತ್ರಿ ಪ್ರಾಕ್ಟೀಸ್ ಮಾಡಿ ಪ್ರಪಂಚದ ಪ್ಲ್ಯಾಟ್ಫಾರ್ಮ್ನಲ್ಲಿ ಮೆಡಲ್ ಅದು ಹೆಚ್ಚಿಗೆ ತರ್ತಾ ಇದ್ದಾನೆ ಅಂತಂದಾಗ ಅದ್ರ ಬಗ್ಗೆ ಒಂದಿಷ್ಟು ಶ್ಲಾಘನೆ ಮಾಡುವಂಥದ್ದು ಅಥವಾ ಅದ್ರ ಬಗ್ಗೆ ಮಾತಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ಸೊ ಅದೆಲ್ಲ ಸಪ್ರೇಟ್ಲಿ ನೋಡೋಣ. ಅದು ಸಾಮಾಜಿಕ ಮನಸ್ಥಿತಿ ಬದಲಾಗುವಂತಹ ವಿಷಯಕ್ಕೆ ಸಂಬಂಧಿತವಾಗಿರುವಂತಹ ವಿಷಯ ಆಗಿರುತ್ತದೆ. ನಮಗೆ ಇಲ್ಲಿ ಆರ್ಟಿಕಲಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಮುಖ್ಯವಾಗಿ ಸರ್ಕಾರ ಮಾಡಿದಂತಹ ಒಂದು ಸರ್ವೆ ಪ್ರಕಾರ ಭಾರತದ 2.2% ಪಾಪ್ಯುಲೇಷನ್ ಏನು ಡಿಸಬಲ್ ಆಗಿದೆಯೋ ಅಥವಾ ಅಂಗವಿಕಲರಿದ್ದಾರೋ ಇವರು ಇವತ್ತು ಜಪಾನ್ನಲ್ಲಿ ನಡೆದಂತಹ ಪ್ಯಾರಾಲಿಂಪಿಕ್ಸ್ನಲ್ಲಿ 19 ಮೆಡಲ್ಗಳನ್ನು 5 ಗೋಲ್ಡ್ 8 ಸಿಲ್ವರ್ 6 ಬ್ರಾಂಜ್ ಅಂತಂದರೆ ಅಷ್ಟು ಮೆಡಲ್ಸ್ಗಳನ್ನು ಪಡ್ಕೊಂಡು 24ನೇ ಸ್ಥಾನವನ್ನು ಇಡೀ ರಾಷ್ಟ್ರದಲ್ಲಿ ಅಥವಾ ಪ್ರಪಂಚದಲ್ಲಿ ಪಡ್ಕೊಂಡಿರುವಂಥದ್ದು. 2018 ಅಥವಾ 16 ರಿಯೋ ಡಿ ಜೆನೆರಿಯೋದಲ್ಲಿ ನಡೆದಂತಹ ಹಳೆ ಒಲಿಂಪಿಕ್ಸ್ ಗೇಮ್ಸ್ನಲ್ಲಿ ಪಡೆದಂತಹ ಮೆಡಲ್ಸ್ ಬರೀ 4 ಆಗಿತ್ತು. ಸೊ ಇವತ್ತು 19 ಆಗಿದೆ ಅಂತಂದರೆ ಅದರಲ್ಲಿ ಬಹಳ ದೊಡ್ಡ ಮಟ್ಟದ ಏರಿಕೆಯನ್ನು ನಾವು ಕಾಣಿದ್ದೀವಿ ಅನ್ನುವಂಥದ್ದು. ಇವೆಲ್ಲದರ ನಡುವೆ ಇವತ್ತು ದೇಶದಲ್ಲಿ ಈ ಒಂದು ದಿವ್ಯಾಂಗಗಳಿಗೆ ಅಥವಾ ಡಿಸೇಬಲ್ ಪೀಪಲಿಗೆ ಇರುವಂತಹ ಇನ್ಫ್ರಾಸ್ಟ್ರಕ್ಚರ್ ಆಕ್ಸಿಸ್ನ ಬಗ್ಗೆ ಮಾತಾಡಿದಾಗ ಬಹಳ ದೊಡ್ಡ ಮಟ್ಟದಲ್ಲಿ ಗ್ಯಾಪ್ ಇದೆ. 2016ರಲ್ಲಿ ಮಾಡಿದಂತಹ ಒಂದು ಆಡಿಟ್ನ ಪ್ರಕಾರ ಗೌರ್ಮೆಂಟ್ ಏಜೆನ್ಸಿಗಳು ಮಾಡಿದ್ವು, ದೇಶದಲ್ಲಿ ಯಾವ ಒಂದು ಬಿಲ್ಡಿಂಗು ಈ ಒಂದು ದಿವ್ಯಾಂಗಗಳಿಗೆ ಅಥವಾ ಡಿಸೇಬಲ್ ಪೀಪಲ್ಗೆ ಫ್ರೆಂಡ್ಲಿ ಆಗಿರುವಂತಹ ಪ್ರಾವಧಾನಗಳನ್ನು ಮಾಡಿಲ್ಲ ಅನ್ನುವಂತಹ ಒಂದು ಮಾಹಿತಿ ಗೊತ್ತಾಗಿತ್ತು. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಮಾಜದಲ್ಲಿ ದಿವ್ಯಾಂಗಗಳಿಗೂ ಸಹ ಸರಿಯಾದ ಮನ್ನಣೆ ಅಥವಾ ಅವರಿಗೂ ಸಹ ಪರಿಗಣನೆಗೆ ತಗೊಂಡು ಬೆಳವಣಿಗೆಯನ್ನು ಮುಂತಗೊಂಡು ಹೋಗುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯವನ್ನು ಇಲ್ಲಿ ಮಾತಾಡ್ತಾ ಇರುವಂಥದ್ದು. ಒಟ್ಟಾರೆ ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ನಮಗೆ GS ಪೇಪರ್ 2 ಸೋಷಿಯಲ್ ಜಸ್ಟಿಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುವಂತಹ ಆರ್ಟಿಕಲ್ ಆಗಿರುತ್ತದೆ. ಇಂದಿನ ಕೊನೆಯ ಆರ್ಟಿಕಲ್ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆಫಿಸಿಟ್. ಈ ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ಮುಖ್ಯವಾದ ವಿಷಯ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನಿಗೆ ಸಂಬಂಧಿತವಾಗಿರುವಂಥದ್ದು. ಅಂದರೆ ಒಂದಿಷ್ಟು ಅಸೆಟ್ಸ್ಗಳು ಭಾರತದ ಸರ್ಕಾರದ ಅಡಿಯಲ್ಲಿ ಏನಿದಾವೋ ಅವುಗಳನ್ನು ಪ್ರೈವೇಟ್ ಪ್ಲೇಯರ್ಸಿಗೆ ಲೀಸ್ನ ಮೂಲಕ ಕೊಟ್ಟು ಒಂದಿಷ್ಟು ವರ್ಷದ ಅವಧಿವರೆಗೆ ಅದರಿಂದ ಹಣವನ್ನು ಸರ್ಕಾರ ಮಾಡಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಇಲ್ಲಿ ಮುಖ್ಯವಾಗಿ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಿತವಾಗಿರುವಂತಹ ವಿಷಯವಾಗಿರೋದ್ರಿಂದ ಈ ಒಂದು ಆರ್ಟಿಕಲ್ ಮುಖ್ಯವಾಗಿ GS ಪೇಪರ್ 3 ಎಕಾನಮಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ತಾವು ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಸೊ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ನ ಬಗ್ಗೆ ತಮಗೆ ಗೊತ್ತೇ ಇದೆ. 2019ರ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ನ ಬಗ್ಗೆ ಮಾತಾಡಿದರು. ಅದೇ ಸಂದರ್ಭ ಅಥವಾ 2019ರ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳು ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಪ್ರಾಜೆಕ್ಟ್ನ ಬಗ್ಗೆ ಹೇಳಿದರು. ಆ ಒಂದು ಪ್ರಾಜೆಕ್ಟ್ನ ಅಡಿಯಲ್ಲಿ 100 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಭಾರತದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳಿಗೆ ಸಂಬಂಧಿಸಿದಂತೆ ಡೆವಲಪ್ಮೆಂಟಿಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಇನ್ವೆಸ್ಟ್ ಮಾಡಲಿದೆ ಅನ್ನುವಂತಹ ಮಾತನ್ನು ಹೇಳಿತ್ತು. ಅದೇ ನಿಟ್ಟಿನಲ್ಲಿ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಕಾರ್ಯಕ್ರಮವನ್ನು ಇಲ್ಲಿ ಜಾರಿಗೆ ತಂದಿರುವಂಥದ್ದು. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಸರ್ಕಾರದ ಅಡಿಯಲ್ಲಿ ಇರುವಂತಹ ಪಬ್ಲಿಕ್ ಅಸೆಟ್ಸ್ಗಳು ಏನಿದಾವಲ್ಲ ಇವುಗಳನ್ನು ಪ್ರೈವೇಟ್ ಪ್ಲೇಯರ್ಸಿಗೆ ಒಂದಿಷ್ಟು ಕಾಲಾವಧಿಗೆ ಲೀಸ್ ಅಥವಾ ಟ್ರಾನ್ಸಾಕ್ಷನ್ ಆಧಾರದ ಮೇಲೆ ಬಿಟ್ಟುಕೊಡಲಾಗುತ್ತೆ. ಸೊ ಈ ಲೀಸ್ ಸಮಯ ಮುಗಿದ ಮೇಲೆ ಈ ಪ್ರೈವೇಟ್ ಪ್ಲೇಯರ್ಸ್ ಆ ಒಂದು ಅಸೆಟ್ಟನ್ನು ಭಾರತ ಸರ್ಕಾರಕ್ಕೆ ವಾಪಸ್ ಕೊಡಬೇಕಾಗಿರುತ್ತೆ. ಇದರಿಂದ ಮುಖ್ಯವಾಗಿ ಮುಂದಿನ 4 ವರ್ಷಗಳಲ್ಲಿ ಸುಮಾರು 6 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಭಾರತ ಸರ್ಕಾರ ಮಾರುಕಟ್ಟೆಯಿಂದ ಎತ್ತುವ ದೊಡ್ಡ ಮಟ್ಟದ ಪ್ರಾಜೆಕ್ಟನ್ನೇ ಇಟ್ಟಿದೆ ಅನ್ನುವಂಥದ್ದು ನಮಗೆ ಗೊತ್ತಿರುವಂತಹ ಮಾಹಿತಿಯಾಗಿರುತ್ತದೆ. ಸೊ ಇಲ್ಲಿ ಮುಖ್ಯವಾಗಿ ಮಾತಾಡ್ತಾ ಇರುವಂಥದ್ದು ಅಥವಾ ಸಮಸ್ಯೆಗಳು ಈ ಒಂದು ಪ್ರಾಜೆಕ್ಟಿಗೆ ವಿರುದ್ಧವಾಗಿ ಇರುವಂಥದ್ದು, ಮೊದಲನೇದು ಈ ಒಂದು ಕ್ರಮದಿಂದಾಗಿ ಮೊನೊಪಲೈಸೇಷನ್ ಮಾರುಕಟ್ಟೆಯಲ್ಲಿ ಅಥವಾ ಇನ್ಫ್ರಾಸ್ಟ್ರಕ್ಚರಲ್ಲಿ ಜಾಸ್ತಿ ಆಗುತ್ತೆ. ಎರಡನೇದು ಹಣ ಅಥವಾ ಮೊತ್ತವು ಜಾಸ್ತಿ ಆಗುತ್ತೆ. ಹೇಗೆ ಅನ್ನುವಂಥದ್ದನ್ನು ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಸಮಸ್ಯೆ ಮುಖ್ಯವಾಗಿ ಮೊನೊಪಲಿ ಮತ್ತು ಪ್ರೈಸ್ ರೈಸ್ನ ಬಗ್ಗೆ ಇಲ್ಲಿ ಮಾತಾಡ್ತಾ ಇರುವಂಥದ್ದು. ಸೊ ಈ ಒಂದು ಪ್ರಾಜೆಕ್ಟ್ ಅಥವಾ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ನಿಂದಾಗಿ ಮೊನೊಪಲಿ ಮಾರುಕಟ್ಟೆಯಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳಲಾಗ್ತಾಯಿದೆ.
ಅಥವಾ ಪ್ರೈಸ್ ರೈಸನ್ನು ಜಾಸ್ತಿ ಕಾಣ್ತೀವಿ ಅನ್ನುವಂಥದ್ದು. ಮೊನೊಪಲಿ ಜಾಸ್ತಿ ಆಗುತ್ತೆ. ಯಾವುದ್ರಲ್ಲಾಗುತ್ತೆ? ಯಾವುದಾದ್ರೂ ಹೈವೇ ಇದೆ ಅಥವಾ ರೈಲ್ವೆ ಲೈನ್ ಇದೆ, ಇದರಲ್ಲಿ ಮೊನೊಪಲೈಸೇಷನ್ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ಯಾಕಂದರೆ ಒಬ್ಬರಿಗೆ ಕೊಡಬೇಕಾಗುತ್ತೆ. ಅರ್ಧ ಕಿಲೋಮೀಟರ್ ಅಥವಾ 10 ಕಿಲೋಮೀಟರ್ ಒಬ್ರಿಗೆ ಕೊಡೋಕ್ಕಾಗೋದಿಲ್ಲ. ಆದರೆ ವೇರ್ ಹೌಸಸ್ಗಳು, ಗೋಡೌನ್ಗಳು ಸರ್ಕಾರದ್ದು ಏನಿದ್ದಾವೆ ಎಷ್ಟೊಂದಿದ್ದಾವೆ, ಅವುಗಳನ್ನು ಒಬ್ಬರಿಗೆ ಕೊಡೋ ಅವಶ್ಯಕತೆ ಇಲ್ಲ. ಜಿಲ್ಲೆಗೆ ಬೇರೆ ಬೇರೆ ಇದ್ದಾವೆ, ರಾಜ್ಯಕ್ಕೆ ಬೇರೆ ಬೇರೆ ಇದ್ದಾವೆ. ಸೊ ಇವುಗಳನ್ನು ಬೇರೆ ಬೇರೆಯವರಿಗೆ ಕೊಡಬಹುದು. ಸೊ ಪ್ರಾಜೆಕ್ಟ್ಸ್ಗಳ ಆಧಾರದ ಮೇಲೆ ಮೊನೊಪಲೈಸೇಷನ್ ಡಿಸೈಡ್ ಆಗುತ್ತೆ ಹೊರತು ಜನ ಹೇಳ್ತಿರೋ ಹಾಗೆ ಎಲ್ಲ ಪ್ರಾಜೆಕ್ಟ್ಸ್ಗಳು ಮೊನೊಪಲೈಸ್ ಆಗುತ್ತೆ ಅನ್ನುವಂಥದ್ದು ಸುಳ್ಳು ಅನ್ನುವಂಥದ್ದು ತಪ್ಪು ಮಾಹಿತಿ ಅನ್ನೋಂಥ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಆ್ಯಂಡ್ ಮುಖ್ಯವಾಗಿ ಸಪೋಸ್ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಸ್ಗಳಿದ್ದಾವೆ, ಇದನ್ನು ಪ್ರೈವೇಟಿಗೆ ಕೊಡೋದ್ರಿಂದ ಪ್ರೈವೇಟ್ ಅವರು ಸಪೋಸ್ ಒಂದು ಪ್ರಾಜೆಕ್ಟನ್ನು ಡೆವಲಪ್ ಮಾಡೋದಕ್ಕೆ ಎಷ್ಟು ದೊಡ್ಡ ಮಟ್ಟದ ಹಣ ಹಾಕ್ತಾರೋ ಅಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಾಫಿಟನ್ನು ಅವ್ರು ಬಯಸ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಾಜೆಕ್ಟ್ಸ್ ರೋಡ್ಗಳನ್ನು ಡೆವಲಪ್ ಮಾಡೋದರ ಮೇಲೆ ಟೋಲನ್ನು ಹಾಕಲಾಗುತ್ತೆ. ಈ ಟೋಲ್ನಲ್ಲಿ ಆಗುವಂತಹ ಏರಿಕೆ ಮುಖ್ಯವಾಗಿ ಜನರ ಮೇಲೆ ಅಥವಾ ನಾಗರಿಕರ ಮೇಲೆ ಬೀಳುತ್ತದೆ ಅನ್ನುವಂಥದ್ದು ಒಂದಿಷ್ಟು ಸಂಕೋಚ ಜನರಲ್ಲಿ ಇರುವಂಥದ್ದು. ಅದಕ್ಕೆ ಅಥವಾ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನೀತಿ ಆಯೋಗ್ನ ವೈಸ್ ಚೇರ್ಮನ್ ಆದಂತಹ ರಾಜೀವ್ ಕುಮಾರ್ ಅವರು ಹೇಳ್ತಾ ಇರುವಂಥದ್ದು, ಬೆಲೆ ಅಥವಾ ಏನು ಪ್ರೈಸ್ ನಿಗದಿ ಮಾಡಬೇಕು ಅದನ್ನು ಸಹ ಸರ್ಕಾರ ರೆಗ್ಯುಲೇಟ್ ಮಾಡುತ್ತದೆ ಅನ್ನುವಂಥದ್ದು. ಆ ಒಂದು ರೆಗ್ಯುಲೇಷನ್ ಇನ್ಫ್ಲೇಷನಿಗೆ ಅನುಗುಣವಾಗಿ ಮಾಡಲಾಗುತ್ತದೆ ಅನ್ನುವಂತಹ ಮಾತನ್ನು ಅವ್ರು ಹೇಳಿರುವಂಥದ್ದು. ಸೊ ಜನರಲ್ಲಿ ಬೆಲೆ ಏರಿಕೆಯ ಬಗ್ಗೆ ಏನು ಊಹಾಪೋಹಗಳಿದಾವೋ ಈ ಒಂದು ಪ್ರೈವೇಟೈಸೇಷನ್ನಿಂದಾಗಿ, ಅದರ ಬಗ್ಗೆಯೂ ನೀತಿ ಆಯೋಗ್ನ ವೈಸ್ ಚೇರ್ಪರ್ಸನ್ ಹೇಳಿರುವಂತಹ ಮಾತು ರೆಗ್ಯುಲೇಷನ್ನ ಬಗ್ಗೆ ಒಂದಿಷ್ಟು ಪಾಸಿಟಿವ್ ಆಗಿರುವಂಥದ್ದು. ಆದರೆ ಪ್ರೈವೇಟ್ ಪ್ಲೇಯರ್ಸ್ ಇದನ್ನು ಎಷ್ಟರ ಮಟ್ಟಿಗೆ ಅಕ್ಸೆಪ್ಟ್ ಮಾಡ್ತಾರೆ ಅನ್ನುವಂಥದ್ದನ್ನು ಇನ್ನೂ ಕಾದು ನೋಡಬೇಕಾಗಿರುವಂಥದ್ದು. ಯಾಕಂದರೆ ಪ್ರೈವೇಟ್ ಪ್ಲೇಯರ್ಸ್ಗಳು ಯಾವಾಗ ಬೇಕಾದ್ರೆ ತಿರುಗಿಬಿಡ್ತಾರೆ. ಅವ್ರಿಗೆ ಬೇಕಾಗಿರುವಂಥದ್ದು ಲಾಭ ಎಲ್ಲಿರುತ್ತೋ ಅವ್ರು ಇನ್ವೆಸ್ಟ್ ಮಾಡೇ ಮಾಡ್ತಾರೆ. ಲಾಭ ಇಲ್ಲದೆ ಇದ್ದಾಗ ಯೂಶಲಿ ಅವರು ಒಪ್ಕೊಳ್ಳಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಕಾದು ನೋಡಬೇಕಾಗಿರುವಂಥದ್ದು. ಸೊ ಒಟ್ಟಾರೆ ಮೊನೊಪಲೈಸೇಷನ್ ಮತ್ತು ಪ್ರೈಸ್ ರೈಸ್ನ ಬಗ್ಗೆ ಏನು ಜನರಲ್ಲಿ ಒಂದಿಷ್ಟು ಹಿಂಜರಿಕೆ ಅಥವಾ ನೆಗೆಟಿವ್ ಮೈಂಡ್ಸೆಟ್ ಇದೆಯೋ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ನ ಬಗ್ಗೆ, ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಒಂದಿಷ್ಟು ಕ್ರಮಗಳನ್ನು ಕೈಗೊಳ್ಳಲಿದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಆ್ಯಂಡ್ ಇನ್ನೊಂದು ಮುಖ್ಯವಾಗಿ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ನ ಅವಶ್ಯಕತೆ ಏನಿದೆ, ಇದು ನಿಜವಾಗ್ಲೂ ಅವಶ್ಯಕತೆ ಇತ್ತ ಅನ್ನುವಂತಹ ಪ್ರಶ್ನೆಗೆ ಮಾತನ್ನು ಅಥವಾ ಉತ್ತರವನ್ನು ಕಂಡು ಹಿಡಿದಾಗ ಸರ್ಕಾರ ಮೊದಲಿಗೆ ಇರುವಂಥದ್ದು ರಿಸೋರ್ಸಸ್ಗಳು ಕಮ್ಮಿ ಇದ್ದಾವೆ ಭಾರತದಲ್ಲಿ. ಅದನ್ನು ಒಂದು ಪ್ರಾಜೆಕ್ಟಲ್ಲಿ ಇನ್ವೆಸ್ಟ್ ಮಾಡಿದ ಮೇಲೆ ಅದರಿಂದ ಬರುವಂತಹ ಪ್ರಾಫಿಟ್ ಅಥವಾ ಅದರಿಂದ ನಾವು ಹೂಡಿಕೆ ಮಾಡಿದಂತಹ ಹಣವನ್ನು ಹಿಂಪಡೆದು ಆ ಒಂದು ಹಣವನ್ನು ಇನ್ನೊಂದು ಪ್ರಾಜೆಕ್ಟಲ್ಲಿ ಇನ್ವೆಸ್ಟ್ ಮಾಡುವಂತಹ ಸಮಯ, ಈ ಗ್ಯಾಪ್ ಏನಿದೆಯಲ್ಲ ಇದು ಬಹಳ ದೊಡ್ಡದಿದೆ. ಆ್ಯಂಡ್ ಪ್ರಪಂಚದಲ್ಲಿ ಎಲ್ಲಿ ನೋಡಿದರೂ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಗೌರ್ಮೆಂಟೇ ಇನ್ವೆಸ್ಟ್ ಮಾಡುತ್ತೆ ಯಾವಾಗಲೂ. ಯಾಕಂದರೆ ಜನರಿಗೆ ಅನುಕೂಲವಾಗುವಂತೆ ಜನರ ಒಂದು ಕುಂದುಕೊರತೆಗಳನ್ನು ಪರಿಗಣನೆಗೆ ತಗೊಂಡು ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಅಥವಾ ಈಕ್ವಲ್ ಆಗಿ ಎಲ್ಲ ಭಾಗದ ಜನರಿಗೆ ಲಾಭ ಆಗುವಂತೆ ಕೆಲಸವನ್ನು ಮಾಡುತ್ತೆ. ಬಟ್ ಈ ಒಂದು ಸಂದರ್ಭದಲ್ಲಿ ಈ ಪ್ರಾಜೆಕ್ಟ್ಸ್ಗಳು ರಿಸೋರ್ಸ್ ಕನ್ಸ್ಟ್ರೈಂಟ್ಗಳು ಇರೋದ್ರಿಂದ ಹೆಚ್ಚಿಗೆ ಡೆವಲಪ್ಮೆಂಟನ್ನು ಕಾಣಲು ಸಾಧ್ಯವಾಗ್ತಿಲ್ಲ. ಆ್ಯಂಡ್ ಕೋವಿಡ್-19 ಆರ್ಥಿಕ ಹಿಂಜರಿತ ಇರುವಂತಹ ನಿಟ್ಟಿನಲ್ಲಿ ಇವತ್ತು ಫಿಸ್ಕಲ್ ಸ್ಟಿಮ್ಯುಲಸ್ ಅಥವಾ ಇನ್ವೆಸ್ಟ್ಮೆಂಟ್ನ ಅವಶ್ಯಕತೆ ತುಂಬ ಜಾಸ್ತಿ ಇದೆ. ಸೊ ಆ ಇನ್ವೆಸ್ಟ್ಮೆಂಟ್ ಬಂದಾಗಲೇ ಭಾರತದ ಆರ್ಥಿಕ ವ್ಯವಸ್ಥೆ ಚೇತರಿಕೆ ಕಡೆಗೆ ಹೋಗಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಬಟ್ ಇದೆಲ್ಲರ ನಡುವೆ ಒಂದು ನೆಗೆಟಿವ್ ಪಾಯಿಂಟ್ ಕಾಣ್ತಾ ಇರುವಂಥದ್ದು ಏನಪ್ಪ ಅಂತಂದರೆ, ಭಾರತ ಸರ್ಕಾರದ ಕಡೆಯಿಂದ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ನ ಅಡಿಯಲ್ಲಿ 100 ಲಕ್ಷ ಕೋಟಿ ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡಲಾಗುತ್ತೆ ಅನ್ನೋಂಥ ಮಾತನ್ನು ಪ್ರಧಾನಮಂತ್ರಿಗಳು ಹೇಳಿದರು. ಆದರೆ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ನ ಅಡಿಯಲ್ಲಿ ಮುಂದಿನ 4 ವರ್ಷಗಳಲ್ಲಿ ಬರೀ 6 ಲಕ್ಷ ಕೋಟಿ ರೂಪಾಯಿಗಳ ಬಗ್ಗೆ ಮಾತಾಡಲಾಗ್ತಿದೆ. ಉಳಿದಂತಹ 94 ಲಕ್ಷ ಕೋಟಿ ರೂಪಾಯಿ ಎಲ್ಲಿಂದ ಬರುತ್ತೆ, ಹೇಗೆ ಸರ್ಕಾರ ಇದನ್ನು ಮಾಡಲು ಸಾಧ್ಯವಿದೆ? ಸೊ ಎಲ್ಲಿ ಭಾರತ ಸರ್ಕಾರ ಒಂದಿಷ್ಟು ಪ್ರಾಜೆಕ್ಟ್ಗಳನ್ನು ಅಂಡರ್ ವ್ಯಾಲ್ಯೂ ಮಾಡ್ತಾ ಇದೆಯಾ ಅನ್ನುವಂತಹ ಒಂದಿಷ್ಟು ವಿಷಯದ ಬಗ್ಗೆ ಒಂದು ಸಂಕೋಚವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಲೇಖಕರು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಮುಖ್ಯವಾಗಿ ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ. ಯಾರೆಲ್ಲ ಈ ಒಂದು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಗುರುದೀಕ್ಷಾ IASನ ಆ್ಯಪ್ ಈಗ ಮುಖ್ಯವಾಗಿ ಆಂಡ್ರಾಯ್ಡ್ ಮತ್ತು iOS ಎರಡರಲ್ಲೂ ಅವೈಲೇಬಲ್ ಇದೆ. ಗುರುದೀಕ್ಷಾ IAS ಅಂತ ಹೇಳಿ ತಾವು ಟೈಪ್ ಮಾಡಿದ್ದಲ್ಲಿ ಈ ಒಂದು ಆ್ಯಪ್ ತಮಗೆ ಸಿಗುತ್ತೆ. ಈ ವರ್ಷದ ಎಕ್ಸಾಮಿನೇಷನ್ಸ್ ಎಲ್ಲದಕ್ಕೂ ಸಂಬಂಧಿಸಿದಂತೆ ಹಿಂದಿನ 1 ವರ್ಷದ ಕರೆಂಟ್ ಅಫೇರ್ಸ್ ಆಗಿರಬಹುದು, ಒಂದಿಷ್ಟು ಪ್ರಮುಖವಾದ ಪುಸ್ತಕಗಳ ಮಾಹಿತಿ, ಪುಸ್ತಕಗಳ ಬಗ್ಗೆ ಚರ್ಚೆ, ಇದಲ್ಲದೆ ಹೆಚ್ಚಿನ ಕಾರ್ಯಕ್ರಮಗಳನ್ನು ತಮ್ಮ ಅನುಕೂಲಕ್ಕೋಸ್ಕರ ಲಾಂಚ್ ಮಾಡಲಾಗುತ್ತದೆ. ವಿದ್ಯಾರ್ಥಿಗಳ ಒಂದಿಷ್ಟು ಅನಿಸಿಕೆಯನ್ನು ಪಡೆದುಕೊಂಡು ಸೊ ಆ ಒಂದು ನಿಟ್ಟಿನಲ್ಲಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.